ಸಭೆಯನ್ನು ಪ್ರಾರಂಭಿಸಿದ್ದೇವೆ. ಎಲ್ಲರಿಗೂ ಒಂದು ಸೂಚನೆ: ಮಾತನಾಡಿದ ನಂತರ ಯಾರು ಕೂಡ ಚಪ್ಪಾಳೆಯನ್ನು ತಟ್ಟಲಿಕ್ಕಿಲ್ಲ, ಕೇವಲ ಅನುಮೋದನೆ ಅಷ್ಟೇ ಇರುತ್ತದೆ. ಈ ಕಾರ್ಯಕ್ರಮದಲ್ಲಿ ಚೆಂಡೆ ಗ್ರಾಮದ ಗ್ರಾಮಸ್ಥರು ಹಾಗೂ ಬದಿಗುಳಿ ಜೈಮಿಲನ್ನ ಎಲ್ಲ ವಿಲನ್ ಬಾಂಧವರು, ಹಾಗೆ ನಾರಾವಿ ಜೈಮಿಲನ್ನ ಸದಸ್ಯರು ಹಾಗೂ ಪ್ರೇಮ್ಕುಮಾರ್ ಅವರ ಅತಿ ಆಪ್ತರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಅವರ ಕುಟುಂಬಿಕರು ಕೂಡ, ತಾಯಿ, ಮಗಳು ಮತ್ತು ಅಳಿಯ ಹಾಗೂ ಅವರ ತಮ್ಮ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಎಲ್ಲರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗುರುತಿಸುತ್ತಾ, ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ನಾವು ಶ್ರದ್ಧಾಂಜಲಿ ಸಭೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ವೇದಿಕೆಗೆ ನಾನು ಈ ಬಸದಿ ಆಡಳಿತ ಮೊಕ್ತೇಸರಾಗಿರುವಂಥ ಶ್ರೀ ಧರ್ಮರಾಜ್ ಜೈನ್ ಪಿಜನಾರಗುತ್ತು ಇವರನ್ನು, ಹಾಗೆಯೇ ಆಡಳಿತ ಸಮಿತಿ ಅಧ್ಯಕ್ಷರಾದ ಶ್ರೀ ಶೈಲೇಶ್ ವರ್ಮ ಮುಡುಕೋಡಿ ಇವರನ್ನು, ಹಾಗೂ ಜೈನ್ ಮಿಲನ್ ಅಧ್ಯಕ್ಷರಾಗಿರುವಂಥ ವೀರ್ ವರ್ಧಮಾನ್ ಜೈನ್ ಇವರನ್ನು, ಕಾರ್ಯದರ್ಶಿಯವರಾದ ವೀರ್ ಓಂಪ್ರಕಾಶ್ ಜೈನ್ ಇವರನ್ನು, ಹಾಗೂ ಪರಪಾಡಿ ದೇವಸ್ಥಾನದ ಪುರೋಹಿತರಾದಂಥ ಶ್ರೀ ರಾಮಕೃಷ್ಣ ಭಟ್ ಇವರನ್ನು, ಹಾಗೂ ಅಣ್ಣಾಜಿಯವರ ಕುಟುಂಬಸ್ಥರ ಪರವಾಗಿ ಅವರ ಅಳಿಯನಾದಂತಹ ಶ್ರೀ ಆದರ್ಶ್ ಜೈನ್ ಇವರನ್ನು, ಹಾಗೂ ನಮ್ಮ ಜೈನ್ ಮಿಲನ್ನ ಉಪಾಧ್ಯಕ್ಷರಾದಂಥ ವೀರ್ ಶರತ್ಚಂದ್ರ ಬಡಲ್ ಹಾಗೂ ಶ್ರೀ ವೀರ್ ಯಶೋಧರ ಜೈನ್ ಇವರನ್ನು, ಮತ್ತು ಯುವ ಜೈನ್ ಮಿಲನ್ನ ಕಾರ್ಯದರ್ಶಿ ಇರುವಂಥ ವೀರ್ ಸಾತ್ವಿಕ್ ಜೈನ್ ಅವರನ್ನು ಇಂದಿನ ಆತಿಥೇಯರಾಗಿರುವಂಥ ಶ್ರೀ ಉದಯ್ ಕುಮಾರ್ ಇವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲರಿಗೂ ಜೈ ಜಿನೇಂದ್ರಗಳನ್ನು ತಿಳಿಸುತ್ತಾ, ನಮಗೆಲ್ಲರಿಗೂ ತಿಳಿದಿರುವಂತೆ ಶ್ರೀ ಪ್ರೇಮ್ಕುಮಾರ್ ಅವರು ಜೈನ ಸಮಾಜ ಮಾತ್ರವಲ್ಲದೆ ಎಲ್ಲ ಸಮಾಜಗಳಿಗೂ ಬೇಕಾದಂತಹ ವ್ಯಕ್ತಿ ಮತ್ತು ತನ್ನ ವ್ಯಕ್ತಿತ್ವದಿಂದ ಎಲ್ಲ ಸಮಾಜದವರಿಗೂ ಅನೇಕ ರೀತಿಯಲ್ಲಿ ಉಪಕಾರವನ್ನು ಮಾಡಿ ಈ ಲೋಕವನ್ನು ತ್ಯಜಿಸಿ ಹೋಗಿದ್ದಾರೆ. ಅದರ ಪೂರಕವಾಗಿರುವಂತೆ ನಾವು ನೋಡ್ತಾ ಹೋದಾಗ, ಯಾವಾಗ ಪ್ರೇಮ್ಕುಮಾರ್ ಅವರ ನಿಧನವಾಯಿತು, ಆ ಸಂದರ್ಭದಲ್ಲಿ ಕೇವಲ ಜೈನ ಸಮಾಜ ಮಾತ್ರ ದುಃಖ ತಪ್ತರಾಗಿದ್ದಲ್ಲ, ಅವರ ಕುಟುಂಬಸ್ಥರು ಮಾತ್ರ ದುಃಖಿತರಾಗಿದ್ದಲ್ಲ, ಬದಲಾಗಿ ಯಾರ್ಯಾರು ಅವರಿಂದ ಉಪಕೃತರಾಗಿದ್ದಾರೆ ಮತ್ತು ಎಷ್ಟೆಲ್ಲ ಮಂದಿ ಅವರಿಂದ ಒಂದು ವಾತ್ಸಲ್ಯದೊಂದಿಗೆ ಇದ್ದರು, ಅವರೆಲ್ಲರೂ ಕೂಡ ಬೇರೆ ಬೇರೆ ಸಮಾಜದವರು ಆ ದಿನ ದುಃಖಿತರಾಗಿದ್ದುಕೊಂಡು ತಮ್ಮ ಒಂದು ದಿನದ ವಹಿವಾಟನ್ನು ಆ ದಿನ ಸ್ಥಗಿತಗೊಳಿಸಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದನ್ನು ನಾವೆಲ್ಲರೂ ನೋಡಿದ್ದೇವೆ. ಅಂದರೆ ಒಬ್ಬ ವ್ಯಕ್ತಿ ಜನಿಸಿದ ನಂತರ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಬದುಕಿದ್ನೋ ಆ ಬದುಕಿಗೆ ತಕ್ಕಂತೆ ಅವರ ಅಂತ್ಯದಲ್ಲಿಯೂ ಅದೇ ರೀತಿಯ ಗೌರವ ಪ್ರಾಪ್ತವಾಗ್ತದೆ ಅಂತ ಹೇಳುವುದನ್ನು ನಾವು ಪ್ರೇಮ್ಕುಮಾರ್ ಅವರ ಈ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ನೋಡಿದವರು. ಹೀಗೆ ಕೇವಲ ಜೈನ ಸಮಾಜದ ನಾವು ವಿಚಾರವನ್ನು ನೋಡ್ತಾ ಹೋದಾಗ, ಸಮಾಜದ ಯಾವುದೇ ಕಾರ್ಯಕ್ರಮಗಳಿರಲಿ, ಅದು ಧಾರ್ಮಿಕವಾಗಿ ಇದ್ದಾಗ ಮಾತಾಜಿಗಳ, ಮುನಿಗಳ ಆಹಾರ ವಿಹಾರ ಮತ್ತು ಚಾತುರ್ಮಾಸದಂತಹ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ತಮ್ಮ ಸಹಕಾರವನ್ನು ನೀಡುತ್ತಾ ಬಂದಿರುವವರು. ಅದರ ಜೊತೆಗೆ ಅನ್ಯ ಧರ್ಮದ ವಿಚಾರಗಳು ಬಂದಾಗ, ಅದು ದೇವಸ್ಥಾನಗಳಿರಲಿ ದೈವಸ್ಥಾನಗಳಿರಲಿ, ತನ್ನದೇ ಆದಂಥ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಆ ಜವಾಬ್ದಾರಿಯೊಂದಿಗೆ ಎಲ್ಲರನ್ನ ಒಟ್ಟು ಸೇರಿಸಿಕೊಂಡು ಕಾರ್ಯಕ್ರಮಗಳನ್ನು ಅಥವಾ ಯಾವುದೇ ಒಂದು ಉತ್ತಮ ವಿಚಾರಗಳು ಬಂದಾಗ ಅದೆಲ್ಲವನ್ನು ಕೂಡ ನಿಭಾಯಿಸಿದಂತಹ ವ್ಯಕ್ತಿತ್ವ ಅದು ಅಣ್ಣಾಜಿ. ಹಾಗಾಗಿ
ಅವರ ಮರಣ ಆಗುವಂಥ ಸಂದರ್ಭದಲ್ಲಿ ಅವರ ಹೆಸರು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಹೆಸರಿಗೆ ಗೊತ್ತಿದ್ದುದು ಅಣ್ಣಾಜಣ್ಣ ಅಂತೇಳಿ ಮಾತ್ರ. ಅಂದರೆ ಒಬ್ಬ ವ್ಯಕ್ತಿ ತನ್ನ ಕೇವಲ ಹೆಸರಿನಿಂದ ಮಾತ್ರ ಅಲ್ಲ, ವ್ಯಕ್ತಿತ್ವದಿಂದ ಎಲ್ಲರೂ ಕೂಡ ಪರಿಚಿತನಾಗ್ತಾನೆ. ಮತ್ತು ಆ ವ್ಯಕ್ತಿತ್ವದ ಪರಿಚಿತದ ಕಾರಣದಿಂದಾಗಿ ನಾವು ಗಮನಿಸುವಂಥದ್ದು ಸುಮಾರು 5 ದಿನ ನಿರಂತರವಾಗಿ, ಇದು ಬಹುಶಃ ಪ್ರಥಮ ಅಂತೇಳಿ ಅನ್ನಿಸ್ತದೆ, ಅಭಿಷೇಕ ಕ್ರಿಯೆಗಳು ಬೇರೆ ಬೇರೆ ಬಸದಿಗಳಲ್ಲಿ ನಡೆದಿರುವಂಥದ್ದು. ಮತ್ತು ಆ ಎಲ್ಲ ಅಭಿಷೇಕಾದಿ ಕ್ರಿಯೆಗಳಲ್ಲಿ ಕೂಡ ಆಯಾಯ ಊರಿನ ಎಲ್ಲ ಶ್ರಾವಕ ಬಂಧುಗಳು ಅತ್ಯಂತ ಶ್ರದ್ಧೆಯಿಂದ ಗೌರವದಿಂದ ಭಾಗವಹಿಸಿರುವುದಂತನ್ನು ನಾವು ನೋಡಿದಾಗ ಅಣ್ಣಾಜಣ್ಣನ ಸಾಮಾಜಿಕ ಸೇವೆ ಮತ್ತು ಅದರ ಆ ಆಳ ಎಷ್ಟಿತ್ತು ಅಂತ ಹೇಳುವುದನ್ನು ನಾವು ಗಮನಿಸಬಹುದು. ಹಾಗಾಗಿ ಈ ಶ್ರದ್ಧಾಂಜಲಿ ಸಭೆ ಯಾತಕ್ಕಾಗಿ ಅಂತ ನಾವು ನೋಡ್ತಾ ಹೋದರೆ, ಅವರು ತೀರಿ ಹೋಗಿ ಅವರ ಉತ್ತಮ ಗತಿಯನ್ನು ಪಡ್ಕೊಂಡಿದ್ದಾರೆ. ಆದರೆ ನಾವೆಲ್ಲರೂ ಕೂಡ ಅವರಿಂದ ಅನೇಕ ರೀತಿಯ ಆದರ್ಶಗಳನ್ನು, ಅವರ ವ್ಯಕ್ತಿತ್ವವನ್ನು ಕೇಳಿ ತಿಳಿದಾಗ ನಾವು ಕೂಡ ಅವರಂತೆ ಆಗಬೇಕು ಎನ್ನುವಂಥ ಭಾವನೆ ನಮ್ಮಲ್ಲಿ ಮೂಡಿದಾಗ ಅದು ಸಮಾಜಕ್ಕೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಒಂದು ಉತ್ತಮವಾದಂತಹ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಸಹಕಾರಿಯಾಗ್ತದೆ. ಮತ್ತು ಈ ಸಮಾಜ ಅವರನ್ನು ನೆನೆದುಕೊಂಡಾಗ, ಅವರು ಮಾಡಿದಂತಹ ಕಾರ್ಯಗಳನ್ನು ನೆನೆಸಿಕೊಂಡಾಗ ಮುಂದಿನ ಪೀಳಿಗೆ ಕೂಡ ಅದೊಂದು ರೀತಿಯಲ್ಲಿ ಮಾರ್ಗದರ್ಶನ ಆಗ್ತದೆ ಅಂತ ಹೇಳುವುದನ್ನು ನಾವು ಗಮನಿಸಬಹುದು. ಅದೇ ರೀತಿಯಲ್ಲಿ ನಾವು ಕಳೆದ ವರ್ಷ ಇದೇ ಚೆಂಡೆ ಬಸದಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ, ಅವರ ಆತಿಥ್ಯದಲ್ಲಿ ಇಲ್ಲಿ ಒಂದು ಧಾರ್ಮಿಕ ಸಭೆಯನ್ನು ಜೈಮಿಲನ್ನ ಮೂಲಕ ಮಾಡಿದಾಗ ಅಲ್ಲಿ ಕೂಡ ಬಂದು ತನ್ನ ಉತ್ತಮವಾದಂತಹ ವಿಚಾರಗಳನ್ನು ಅವರು ಮಂಡಿಸಿದರು. ಅಂದರೆ ಅವರು ಭಾಷಣಗಾರರಲ್ಲದಿದ್ದರೂ ಕೂಡ ಅವರ ಅನೇಕ ರೀತಿಯ ಸಮಾಜಕ್ಕೆ ಬೇಕಾಗುವಂಥ ಅನೇಕ ವಿಚಾರಗಳಿದ್ದು ಅದನ್ನು ತಿಳಿಸಿದರು. ಹಾಗಾಗಿ ಚೆಂಡೆ ಬಸದಿಗೂ ಅವರಿಗೂ ಒಂದು ಅವಿನಾಭಾವವಾಗಿರುವಂಥ ಸಂಬಂಧ ಇದೆ. ಮತ್ತು ಪ್ರತಿಯೊಬ್ಬ ಶ್ರಾವಕರು ಕೂಡ ಅವರೊಡನೆ ಹೆಚ್ಚು ಮಿತ್ರತ್ವದಿಂದ, ವಾತ್ಸಲ್ಯ ಭಾವದಿಂದ ಕಾರಣದಿಂದಾಗಿ ಮೊನ್ನೆಯಿಂದಲೂ ಕೂಡ ಅನೇಕ ಕಾರ್ಯಕ್ರಮಗಳಲ್ಲೆಲ್ಲ ಶ್ರಾವಕ ಬಂಧುಗಳು ಭಾಗವಹಿಸಿದ್ದನ್ನು ನಾವು ಗಮನಿಸ್ತೇವೆ. ಈ ನಿಟ್ಟಿನಲ್ಲಿ ಇಂದು ಚೆಂಡೆ ಬಸದಿಯಿಂದ ಇಲ್ಲಿನ ಎಲ್ಲ ಶ್ರಾವಕ ಬಂಧುಗಳು ಸೇರಿಕೊಂಡು ಅಣ್ಣಾಜಣ್ಣನ ದೇಹದಾನಾದಿ ಪ್ರಾಯಶ್ಚಿತ್ತ ಕ್ರಿಯೆಗಳಿಗಾಗಿ ಇಂದು ಭಗವಂತನಿಗೆ 24 ಕಲಶ ಅಭಿಷೇಕಗಳನ್ನು ಸಂಪನ್ನಗೊಳಿಸಿ ಅವರ ಆತ್ಮನಿಗೆ ಗೌರವವನ್ನು ಸಲ್ಲಿಸುವುದಕ್ಕೋಸ್ಕರ ಈ ಶ್ರದ್ಧಾಂಜಲಿ ಸಭೆಯನ್ನು ನಾವು ಮಾಡಿದ್ದೇವೆ. ಈ ಸಭೆಯಲ್ಲಿ ಮುಖ್ಯವಾಗಿ ಇಲ್ಲಿನ ಬಸದಿ ಆಡಳಿತ ಮುಖ್ಯಸ್ಥರಾಗಿರುವಂಥ ಶ್ರೀ ಕಿಜನಾರಗುತ್ತು ಧರ್ಮರಾಜ್ ಜೈರವರು ಅವರಿಗೆ ನುಡಿ ನಮನವನ್ನು ಸಲ್ಲಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಧರ್ಮ ಬಂಧುಗಳೇ, ಈ ದಿವಸ ನಮಗೆ ಒಂದು ಖಾಲಿ ಜೈಮಿಲನ್ ಕಾರ್ಯಕ್ರಮ ಅಲ್ಲ, ಅದರೊಂದಿಗೆ ಮೂಲದಾನಿ ದಿವಂಗತರಾದಂತಹ ಪ್ರೇಮ್ ಕುಮಾರ್ ಅವರಿಗೆ ಒಂದು ನುಡಿನಮನವನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹತ್ತಿರದ ಎಲ್ಲ ಜೈಮಿಲನ್ನವರು, ಹಿರಿಯರು, ಅವರ ಆತ್ಮರು, ಸಂಬಂಧಿಕರು ಎಲ್ಲರೂ ಸೇರಿ ಈ ದಿವಸ ಈ ಒಂದು ಸಮಾಚರಣ ರೂಪದಲ್ಲಿರುವಂತಹ ಈ ಬಸದಿಯ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಅಭಿಷೇಕವು ಸಂಪನ್ನಗೊಂಡಿದೆ. ಬಂಧುಗಳೇ, ನಮ್ಮ ಜೀವನ ಅಂತ ಹೇಳುವಂಥದ್ದು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ. ಇದರೊಂದಿಗೆ ನಾವು ನಮ್ಮ ದಿನಚರಿಯನ್ನು ಪ್ರಾರಂಭ ಮಾಡ್ತೇವೆ. ಜೈನರಾದವರಿಗೆ ಇದು ಬಹಳ ಮುಖ್ಯವಾದ ಒಂದು ಮಾತು. ಯಾಕಂದರೆ ದಿನ ಬೆಳಗಾದಂತೆ ನಮ್ಮಲ್ಲಿ ಅನೇಕ ಥರದ ಯೋಚನೆಗಳು, ಬೇಡವಾದ ಒಂದು ವಿಚಾರಗಳು ಬಂದರೂ ಅದನ್ನು ಸಹಿಸಿಕೊಳ್ಳುವಂಥ ಒಂದು ರೀತಿ ಇರಲಿ ಅಂತೇಳಿ ಈ ಒಂದು 3 ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ, ಈ ಒಂದು ನೆಲೆಗಟ್ಟಿನಲ್ಲಿ ನಾವು ಎಷ್ಟು ಮುಂದುವರಿಯುತ್ತೇವೆ ಅದು ನಮ್ಮ ಜೀವನವನ್ನು ಸುವರ್ಣಾಕ್ಷರಗಳಿಂದ ಬರೆಯುವಂಥ ಒಂದು ಕಾಲ ಸಮೀಪ ಆಗ್ತದೆ ಅಂತೇಳಿ ವಿಚಾರ. ಎಲ್ಲರೂ ಅದನ್ನು ನೆನೆಸಿಕೊಂಡು ಯಾರು ಇದನ್ನು ಪಾಲಿಸ್ತಾರೆ, ಬೆಳಿಗ್ಗೆದ್ದು ದೇವರ ದರ್ಶನ, ಜಪ, ತಪ ಇದನ್ನೆಲ್ಲ ಮಾಡಿ ಹೋದರೆ ಇಂಥ ಒಂದು
ಎಲ್ಲರೂ ಮೆಚ್ಚುವಂತಹ, ಎಲ್ಲರೂ ಒಳ್ಳೆಯದನ್ನು ಬಯಸುವಂತಹ ಒಂದು ಆತ್ಮೀಯವಾದ ಒಂದು ವಿಚಾರವನ್ನು ನಾವು ತಿಳ್ಕೊಂಡು, ಅದೇ ರೀತಿಯಲ್ಲಿ ಶ್ರೀ ಅಣ್ಣಾಜಿಯವರು ಭಾಳ ಪ್ರೀತಿಯಿಂದ ಕರೆಯುವ ಒಂದು ಹೆಸರು. ನಾವು ಅಣ್ಣಾಜಿ ಅಣ್ಣಾಜಿ ಅಂತ ಹೇಳಿದರೆ ಅದರಲ್ಲೊಂದು ಪ್ರೇಮತ್ವ ಹುಟ್ಟುತ್ತದೆ. ನಮಗೆ ಅಲ್ಲಿ ಮೊನ್ನೆ ದಿವಸ ಉದಯರು ಬಂದು ಒಂದು ವಿಚಾರವನ್ನು ನಮ್ಮ ಹತ್ರ ಹೇಳಿದರು. ಧರ್ಮರಾಜರೇ, ನಾವು ಈಗ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ, ಏನು ಅಭಿಪ್ರಾಯ ಅಂದರೆ ನಮಗೆ ಭಾರಿ ಖುಷಿ. ಯಾಕೆಂದರೆ ಇಲ್ಲಿ ಕೆಂಡೆ ಬಸದಿಗೂ ಅವರಿಗೂ ಬಹಳ ಒಂದು ಹತ್ತಿರವಾದ ಸಂಬಂಧ. ಯಾಕೆಂದರೆ 13ನೇ ಇಸ್ವಿಯಲ್ಲಿ ಧಾಮ ಸಂರಕ್ಷಣೆ ಆದಾಗ ಅವರು ನಮ್ಮ ಗೌರವಾಧ್ಯಕ್ಷರಾಗಿದ್ದರು. ಅವರು ಸಮಯ ಸಿಕ್ಕಾಗಲೆಲ್ಲ ಬಂದು ನಮ್ಮೊಡನೆ ಬೆರೆತು ಅದರ ಆಗುಹೋಗುಗಳನ್ನು ಚಿಂತಿಸಿ ಏನಾಗಬೇಕು ಎನ್ನುವ ವಿಚಾರವನ್ನು ಸಮರ್ಥನೆಯನ್ನು ಮಾಡಿಕೊಂಡು ನಮ್ಮೊಂದಿಗೆ ಮಾತಾಡ್ತಾಯಿದ್ರು. ಆ ರೀತಿಯಲ್ಲಿ ನಮ್ಮ ಈ ಚನ್ನಬಸದಿಯ ಶ್ರಾವಕರಿಗೂ ಅವರಿಗೂ ಅವಿನಾಭಾವ ಸಂಬಂಧ ಇದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಏನು ಹಮ್ಮಿಕೊಂಡಿದ್ದೇವೆ ಇದು ಬಹಳ ಫಲಪ್ರದವಾದ, ಅವರಿಗೆ ಸದ್ಗತಿಯನ್ನು ಬಯಸುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಆ ರೀತಿಯಲ್ಲಿ ಸಮಾಜಕ್ಕೆ ನೋಡಿದರೆ ಭರತರು ಹೇಳಿದಾಗೆ ಎಲ್ಲ ಸಮಾಜದವರು ಅವರ ಒಂದು ಮರಣವನ್ನು ಬಹಳ ಚಿಂತಿಸಿ ಬೇಸರದಿಂದ ಒಪ್ಪಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ನಾವು ಯಾಕೆ ಮಾಡ್ತೇವೆ ಅಂತೇಳಿ ಅವರ ಕುಟುಂಬದವರ ಒಂದು ಬೇಸರದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೇವೆ. ಅದಕ್ಕಾಗಿ ನಾವು ಕೇವಲ ಒಂದು ಅಭಿಷೇಕವನ್ನು ಮಾಡಿದ್ರೆ ಅದರ ವಿಚಾರ ಎಂದರೆ ನಿಮ್ಮೊಂದಿಗೆ ನಾವು ಇದ್ದೇವೆ, ನಿಮ್ಮ ಬೇಸರದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೇವೆ ಎಂಬ ಅರ್ಥ. ಅದಕ್ಕಾಗಿ ಈ ಒಂದು ಅಭಿಷೇಕಗಳು, ಅವರಿಗೆ ನುಡಿನಮನಗಳು ಇರುವಂಥದ್ದು ಬಹಳ ಒಳ್ಳೆಯ ವಿಚಾರ. ಅದಕ್ಕಾಗಿ ಇವತ್ತವರು ಮರಣ ಹೊಂದಿದ್ರು ಎಲ್ಲರ ಮನಸ್ಸಿನಲ್ಲಿ ತುಂಬ ದಿವಸಗಳವರೆಗೆ ನಾವು ಆಚೆಗೆ ಆಟೋಟದಲ್ಲಿ ಅದನ್ನು ಮರೆತು ಬಿಡಬಹುದು. ಆದರೂ ಅವರ ಕುಟುಂಬಸ್ಥರಿಗೆ, ಅವರ ಮಕ್ಕಳಿಗೆ, ಎಲ್ಲರಿಗೂ ಬಹಳ ಒಂದು ಅಷ್ಟು ಪಕ್ಕನೆ ಬರೆಯುವಂತಹ ವಿಚಾರ ಅಲ್ಲ ಇದು. ಯಾಕಂದರೆ ಅವರು ಕೈಯಾಡಿಸದ ಒಂದು ಕ್ಷೇತ್ರ ಇಲ್ಲ. ಮೊನ್ನೆ ಇವರು ಮುನ್ರಾಜರೊಂದು ವಿಚಾರ ಹೇಳಿದರು. ವ್ಯಾಪಾರಸ್ಥರಾಗಿದ್ದರೂ ಅದನ್ನೆಲ್ಲ ಬದಿಗೊಟ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ, ಬೇರೆ ಬೇರೆ ಮುನಿಗಳ ಒಂದು ವಿಹಾರದಲ್ಲಿ, ಮುನಿಗಳ ಆಹಾರಚರ್ಯೆಯಲ್ಲಿ ಎಲ್ಲ ಬೆರೆತು ಹೋಗಿದ್ದಾರೆ. ಅಂಥ ಒಂದು ಮನುಷ್ಯರು ಈ ದಿವಸ ನಮ್ಮಲ್ಲಿ ಇಲ್ಲ ಅಂದರೆ ಅದು ಎಂಥ ಆಘಾತ ಅಂತ ಹೇಳಲಿಕ್ಕೆ ಅವರು ಮುನಿರಾಜ ನಿಜಾಡರು ಹೇಳಿದ್ದು ಒಂದು ಮಾತು. ಇದು ಸತ್ಯ. ಯಾಕಂದರೆ ನಾವು ನಮ್ಮ ನಡೆನುಡಿಯಲ್ಲಿ ಯಾವ ರೀತಿಯಲ್ಲಿ ನಟಿಸ್ಕೊಳ್ತೇವೆ ಅದನ್ನು ಜನ ಮೆಚ್ಚುವ ಹಾಗೆ ಇರಬೇಕು. ಮನ, ವಚನ, ಕಾಯ ಈ ಒಂದು ಶುದ್ಧಿಯಲ್ಲಿ ನಾವು ಯಾವಾಗ ಇರ್ತೇವೆ ಅದು ನಮ್ಮನ್ನು ತನ್ನಿಂತಾನೇ ಸಮಾಜದಲ್ಲಿ ಮುಂದುವರಿಸ್ತದೆ. ಆ ರೀತಿಯಲ್ಲಿ ನಾವು ಈ ದಿವಸ ಅವರಿಗೆ ಮಾಡಿದಂತಹ ಒಂದು ವಿಚಾರಗಳು ಸಮಾಚರಣ ರೂಪದಲ್ಲಿರುವಂತಹ ಬದಿಯಲ್ಲಿ ನಾವು ಮಾಡಿದಂಥ ಅಭಿಷೇಕ ಅವರಿಗೆ ಆತ್ಮಶಾಂತಿಗಾಗಿ ಮಾಡಿದ್ದೇವೆ. ಇನ್ನು ಅವರು ಒಳ್ಳೆಯ ಒಂದು ಜನ್ಮದಲ್ಲಿ ತಾಳಲಿ, ಯಾವುದಾದರೂ ಸಮಾಜಕ್ಕೆ ಆಗುವಂಥ ಒಂದು ಮುಂದುವರಿಸುವಂಥ ಯೋಗ್ಯತೆಯನ್ನಿದ್ದ ಮನುಷ್ಯ ಆದ ಕಾರಣ ಇನ್ನೂ ಅವರು ಹುಟ್ಟಿ ಬರ್ತಾರೆ ಎಂಬ ಒಂದು ವಿಚಾರವನ್ನು ನಾವು ನಂಬಿದ್ದೇವೆ. ಒಳ್ಳೆಯ ವಿಚಾರಗಳು ಮುಂದುವರಿಲಿ. ಅವರ ಸಂಸಾರದಲ್ಲಿ ನಾವು, ಅವರ ದುಃಖದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಗುರುತಿಸಿ ನಮ್ಮ ಈ ಬಸದಿಯ ಒಂದು ಮೇಲಿನ ಅಭಿಮಾನದಿಂದ ನಾವೆಲ್ಲರೂ ಶ್ರಾವಕರು ಸೇರಿ ಅವರ ಒಂದು ಸದ್ಗತಿಯ ಬಗ್ಗೆ ಪ್ರಾರ್ಥಿಸಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಜೈ ಹಿಂದ್. ಚೆಂಡೆ ಬಸದಿಯ ಧಾಮ ಸಂಪ್ರೋಕ್ಷಣಾ ಕಾರ್ಯಕ್ರಮದಲ್ಲಿರ್ಬೋದು ಮತ್ತು ಇಲ್ಲಿನ ಶ್ರಾವಕ ಬಂಧುಗಳೊಂದಿಗೆ ಅಣ್ಣಾಜಿಯವರ ಜೊತೆ ಇದ್ದಂಥ ಒಡನಾಟವನ್ನು ತಮ್ಮ ಮಾತುಗಳ ಮೂಲಕವಾಗಿ ತಿಳಿಸಿದಂಥ ಬಸದಿ ಆಡಳಿತ ಮುಖ್ಯಸ್ಥರಾದ ಶ್ರೀ ಧರ್ಮರಾಜ ಎಂ ಕಿಜನಾರವರಿಗೆ ವಂದನೆಗಳು. ಮುಂದಕ್ಕೆ ಈ ಕಾರ್ಯಕ್ರಮ ಇಲ್ಲಿ ಈ ರೀತಿಯಾಗಿ ರೂಪಿಸಬೇಕು ಮತ್ತು ಅಣ್ಣಾಜಿಯವರಿಗೆ ನಾವು ಒಂದು ಶ್ರದ್ಧಾಂಜಲಿ ಸಭೆಯನ್ನು ಮಾಡಬೇಕು ಎನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮದ
ಒಂದು ಆತಿಥೇಯತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ಉದಯ್ ಕುಮಾರ್ ಜಿಯವರು ಎರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಜೈ ಜಿನೇಂದ್ರ. ಬಹುಶಃ ಅಣ್ಣಾಜಿಯವರು ನಮ್ಮ ಮನೆಯಲ್ಲಿ ಇವತ್ತು 20ನೇ ದಿನ. ನಿರಂತರವಾಗಿ 4-5 ದಿನದಿಂದ ಅವರ ಕಾರ್ಯಗಳು ಪ್ರತಿ ಬಸದಿಯಲ್ಲಿ ನಡೀತಾ ಇದೆ. ಶ್ರದ್ಧಾಂಜಲಿ ಸಭೆಗಳು ನಡೀತಾ ಇದೆ. ಬಹುಶಃ ನನ್ನ ಅನುಭವದಲ್ಲಿ, ಎಲ್ಲರ ಅನುಭವದಲ್ಲಿ ಒಂದು ಜೈನ ಶ್ರಾವಕನಿಗೆ ಈ ಮಟ್ಟದಲ್ಲಿ ಯಾವ ಬಸದಿಯಲ್ಲಿಯೂ ನನಗೆ ತಿಳಿದ ಮಟ್ಟಿಗೆ, ನಾನು ನೋಡಿದ ಮಟ್ಟಿಗೆ, ಎಷ್ಟೇ ಶ್ರೀಮಂತರಿಗೂ ಕೂಡ ಈ ಒಂದು ಭಾಗ್ಯ ಯಾರಿಗೂ ಬರಲಿಲ್ಲ. ಇದನ್ನು ನಮ್ಮ ಜೀವನದಲ್ಲಿ ನಾವು ಖಂಡಿತ ಅಳವಡಿಸಿದರೆ ಅವರಂತೆ ನಾವು ಆಗಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ನಾನು ಖಂಡಿತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರ ಬಗ್ಗೆ ಹೆಚ್ಚು ಹೇಳಲಿಕ್ಕಿಲ್ಲ. ನಿರಂತರ 4 ದಿನದಿಂದ ಶ್ರದ್ಧಾಂಜಲಿ ಸಭೆಗಳು ನಡೀತಾ ಇದೆ. ಬಹುಶಃ ಇದು ಕೊನೆಯ ಶ್ರದ್ಧಾಂಜಲಿ ಸಭೆ. ಯಾರು ಹೇಳಿವಲ್ಲ, ಆಡಂಬರಕ್ಕೋಸ್ಕರ ಯಾರೋ ಅವರ ಕುಟುಂಬಸ್ಥರು ಯಾರು ಕೂಡ ನೀವು ಮಾಡಿ ಅಂತ ಹೇಳಿಲ್ಲ. ಬಹುಶಃ ಅವರ ಸಾಧನೆ ಅವರ ಕುಟುಂಬಸ್ಥರಿಗೆ ಗೊತ್ತಿದೆಯೋ ಇಲ್ಲವೋ ಅದು ಗೊತ್ತಿಲ್ಲ. ಆದರೆ ಸ್ವಮನಸ್ಸಿನಿಂದ ಪ್ರತಿ ಶ್ರಾವಕರು ಕೂಡ ಬಹುಶಃ ಬಜೋಳಿ ಭಾಗದಿಂದ ಹಿಡಿದು ಅವರ ನಾರಾವಿ ಪುತ್ತೂರು ತನಕ ವಿಶೇಷವಾಗಿ ಅವರ ಆಸಕ್ತಿಯಿಂದ ಅವರು ಮಾಡಿದ ಕಾರ್ಯಗಳಿದ್ದಾವೆ. ಬೇರೆ ಕಡೆಯೂ ತುಂಬ ಇದೆ, ಅದು ನಮ್ಗೆ ಗೊತ್ತಿಲ್ಲ. ಆದರೆ ನಮಗೆ ಗೊತ್ತಿರುವಂಥದ್ದು ನನ್ನ ಅವರ ಸಂಬಂಧ ಸಾಧಾರಣ 40 ವರ್ಷದಿಂದ ನಿರಂತರವಾಗಿ ನಾವು ರೋಡಲ್ಲಿ ಓಡಾಡ್ತಿರುವಾಗ ನಿರಂತರವಾಗಿ ಅವರು ಏನು ಅನ್ನೋದನ್ನು ನಾನು ತಿಳ್ಕೊಂಡವನು. ಅವರಿಂದ ನಾನು ತುಂಬ ಕಲಿತವನು, ತುಂಬ ಬದಲಾವಣೆಯನ್ನು ನಾನು ಆದವನು. ಅದರಿಂದ ನಾವು ಅವರ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ. ಆದರೆ ಒಂದು ವಿಚಾರ ನಾನು ಹೇಳಲೇಬೇಕು. ಚೆಂಡ ಬಸದಿಗೂ ಚೆಂಡೆ ಏರಿಯಾಗೂ ಅಣ್ಣಾಜಿಯರು ಏನು ಸಂಬಂಧ, ಕೇವಲ ಪುಚ್ಚಬೆಟ್ಟಿನ ಸಂಬಂಧ ಅಲ್ಲ. ಅದನ್ನು ನಾನು ಹೇಳಬೇಕಾದ್ರೆ ನನ್ನ ಕರ್ತವ್ಯ ಆಗಿದೆ. ಬಹಳ ವರ್ಷಗಳ ಹಿಂದೆ ಈ ಪುಚ್ಚಬೆಟ್ಟು ಅನ್ನೋದು ಯಾವುದೇ ಮೂಲ ಸೌಕರ್ಯ ಇಲ್ಲದೆ ಒಂದು ಕಾಡು ಮೇಳಾಗಿದ್ದ ಪ್ರದೇಶ. ಎಲ್ಲರೂ ತಿಳಿದ ವಿಚಾರ. ರಸ್ತೆಗಳಲ್ಲಿ ಏನೂ ಇರಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ನಾವು ಪುಚ್ಚಬೆಟ್ಟು ಶಾಲೆಯಲ್ಲಿ ಸನ್ಮಾನ ಇದ್ದಾರೆ, ಅವರ ಮಿಸಸ್ ಸಿಗಿದ್ರು. ಒಂದು ನಿರಂತರವಾಗಿ 10-11 ವರ್ಷ ನಿರಂತರ ನಾಟಕಗಳು ನಡೀತಾ ಇದ್ವು. ಕಷ್ಟದ ದಿನಗಳು. ನಾವೊಂದು ಮನೆಗೆ ಹೋದರೆ 20 ರೂಪಾಯಿ ಕಲೆಕ್ಷನ್ ಮಾಡೋದು ಕಷ್ಟ ಇತ್ತು, ಗೊತ್ತಿತ್ತು, ಎಲ್ಲರೂ ಟೀಚರ್ಗಳಿಗೆ ಗೊತ್ತಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಸಭಾ ಕಾರ್ಯಕ್ರಮ ಮಾಡುವ ಉದ್ದೇಶನೇ ಯಾರು ದಾನಿಗಳು ಸಿಗ್ತಾರೆ, ಯಾರು ಹಣ ಕೊಡ್ತಾರೆ, ಅರ್ಧ ದುಡ್ಡಲ್ಲಿ ಆದರೆ ಅರ್ಧದ್ದು ಹೊರಗಿಂದ ಆಗ್ಬೋದು. ಆಗ ನಮಗೆ ಶಾಂತಿ ಅಣ್ಣ, ಆಮೇಲೆ ಸೀನಪ್ಪರು, ಆಮೇಲೆ ಅಣ್ಣಾಜಿಯರನ್ನು ಬಿಡಲಿಕ್ಕೆ ಇಲ್ಲ. ಅವ್ರಿಗೆ ನನ್ನನ್ನೇ ಯಾಕೆ ಕರೀತಿಲ್ಲ ಅಂದರೆ ನಾವು ಬಾಯಿ ಬಿಟ್ಟು ಹೇಳಿಕೆ ನಮಗೆ ಸ್ವಾರ್ಥ, ಅವರು ಹಣ ಕೊಡ್ತಾರೆ. ಆ ಟೈಮಲ್ಲೇ ಕೊಟ್ಟಿದ್ದ ದೊಡ್ಡ ಮೊತ್ತದ ರಸೀದಿಗಳು. ಆಮೇಲೆ 4 ದಿನ ಬಿಟ್ಟು ಸಿಕ್ಕಿದಾಗ ಏನಾಯಿತು ಮೊನ್ನೆದ್ದು, ಈ ಮಾತನ್ನು ನಾವು ಯಾವತ್ತೂ ಹೇಳ್ತಿದ್ರು. ಅದು ನಾವು ಮರೀಲಿಕ್ಕಿಲ್ಲ. ಆ ಸಂಬಂಧ ಬೆಳೆಯಿತು. ಮುಂದೆ ಭಟ್ರಿಗೆ ಗೊತ್ತಿದೆ, ಪರಪಾಡಿ ದೇವಸ್ಥಾನ ಕೇವಲ ಮಣ್ಣಿನ ದೇವಸ್ಥಾನ ಆಗಿ ಕಲ್ಲು ಹಾಸಿತ್ತು ಅಷ್ಟೇ, ಏನಿರಲಿಲ್ಲ. ಒಂದು ಗೋಪುರದ್ದು ಯಾವುದೇ ವ್ಯವಸ್ಥೆಯಲ್ಲಿ ಇರೋ ಸಂದರ್ಭದಲ್ಲಿ ನಾನು ಅವರ ಜೊತೆಯಾಗಿ ನಿರಂತರ ರಾತ್ರಿ ನಾವು ಸಮಾಧಾನ ಮಾಡ್ತಾ ಇದ್ದೇವೆ. ಆಗ JCB ತರುವಷ್ಟು ಹಣ ನಮ್ಮ ಹತ್ರ ಇರಲಿಲ್ಲ, JCB ಇರಲಿಲ್ಲ. ಈಗ ಭಾಗದಲ್ಲಿ JCB ಇರಲಿಲ್ಲ. ಮಾಡ್ತಾ ಇರುವಾಗ ನಮಗೆ ಅನ್ನಿಸ್ತು ನಾವೇನು ಪುಚ್ಚಬೆಟ್ಟಿಗೆ ಸೀಮಿತವಾದ ಮೇಲೆ ಹೊರಗೆ ನಮ್ಮ ಪರಿಚಯ ಇಲ್ಲ. ಈ ದೊಡ್ಡ ಮಟ್ಟದ ಒಂದು ಬ್ರಹ್ಮಕಲಶ ಮಾಡಬೇಕಾದ್ರೆ ಯಾರು ನಮಗೆ ಬೇಕಂತಂದು ನಾವು ಚಿಂತೆ ಮಾಡಿ ನಾವು ಕಂಡದ್ದೇ ಅಣ್ಣಾಜಿಯವರು. ಅಲ್ಲಿ ಪ್ರಥಮ ಬಾರಿಗೆ ಅಲ್ಲಿ ಒಂದು ಪ್ರಶ್ನೆಯನ್ನು ಇಟ್ಟಿತ್ತು. ಪ್ರಶ್ನೆ ಇಡುವಾಗ ಸಮೇತ ಫಸ್ಟಿಗೆ ಹೋಗಿ ನಾವು ಅವರನ್ನು ಕರ್ತೇವೆ. ಯಾಕಂದರೆ ಅವರನ್ನು ಕರಿಬೇಕಲ್ಲ ನಮ್ಮ ಜಾಗಕ್ಕೆ. ಮತ್ತೆ ಅವರಿಗೆ ಬಂದ ಕೂಡಲೇ ಹೊರಗೆ ಕೊಡುವುದಲ್ಲ, ಅವರನ್ನು ಕರಬೇಕಲ್ಲ. ನಾವು ಇಬ್ಬರು ಸೇರಿ ಅವರನ್ನು ಪರಪಾಡಿ ದೇವಸ್ಥಾನ ಕರ್ಕೊಂಡ್ಬಂದು ಅವರು ಪ್ರಶ್ನೆ ಇಟ್ಟ ಅಂದಿನಿಂದ ಅಲ್ಲಿಗೆ ಪರಪಾಡಿ ದೇವಸ್ಥಾನ ಸಂಬಂಧ ಆಯಿತು. ಆಮೇಲೆ ಆ ಸಂದರ್ಭದಲ್ಲಿ ಪ್ರೇಜವರ ಮಠಕ್ಕೆ ಹೋಗಬೇಕಾಗಿತ್ತು, ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತು. ನಾವೆಲ್ಲ ಅಷ್ಟು ದೊಡ್ಡವರಲ್ಲ. ಅದೆಲ್ಲ ಕಾರಣ ಅಣ್ಣಾಜಿಯರ ಹಿಂದೆ ಹೋದವರು. ನಾವು ಒಂದು ದೊಡ್ಡ ಮಟ್ಟದ ಬ್ರಹ್ಮಕಲಶ ಭಾಳ ವರ್ಷ ಆಯಿತು. ಭಟ್ರಿಗೆ ಮಾತ್ರ ನೆನಪಿರೋದು ಭಾಳ ವರ್ಷ ಆಯಿತು. ದೊಡ್ಡ ಮಟ್ಟದ ಬ್ರಹ್ಮಕಲಶ ಸಮಿತಿ ಆಯಿತು. ಅದರ ಅಧ್ಯಕ್ಷತೆಯನ್ನು ಕೂಡ ಅವರೇ ವಹಿಸ್ಕೊಂಡ್ರು ಅಣ್ಣಾಜಿಯರು. ಅವರು ಅಣ್ಣಾಜಿಯರು ಅದು ವಹಿಸ್ಕೊಂಡ ಮೇಲೆ ಯಾವ ರೀತಿ ಆಗ್ತದೆ ಅನ್ನೋದನ್ನು ನಾವು ಯಾರೂ ಹೇಳಲಿಕ್ಕಿಲ್ಲ. ಆ ಥರ ಅಲ್ಲಿಂದ ಇಲ್ಲಿ ಅಣ್ಣಾಜಣ್ಣನ್ನು ಇಲ್ಲಿ ಊರಿಗೆ ಪರಿಚಯ ಆಯಿತು. ನಂತರದ ದಿನಗಳು ಇಲ್ಲಿ ಎದುರಿಗೆ ಚಂದ್ರಶಾಲೆ, ಮೂಡುಗೋಡಿ ಗುಣಪಾಲ ಜಿಂದ್ರ ನೇತೃತ್ವದಲ್ಲಿ ವಿರೋಧ ಮಾಡಿದ್ದು ನಾವೆಲ್ಲ ಸೇರಿ ಚಂದ್ರಶಾಲೆಯನ್ನು ಮಾಡಿದ್ವಿ. ಚಂದ್ರಶಾಲೆ ಮಾಡೋ ಸಂದರ್ಭದಲ್ಲಿ ಯಾರ ಹತ್ರ ಹಣ ಇರಲಿಲ್ಲ. ಆ ಗುಣಪಾಲ ಹೇಳಿದ್ರು ಹಣ ಬೇಕಲ್ಲ, ಏನು ಮಾಡೋದು. ನಾವಾಗ ಹೇಳಿದ್ದು ಅಣ್ಣಾಜಿಯರ ಸಾಲ ತಗೊಳ್ಳುವ, ಫೈನಾನ್ಸ್ ಇತ್ತು, 50,000 ಸಾಲ ತಗೊಳ್ಳುವ ಅಂತ. ಇವರು ನೇರವಾಗಿ ಹೋಗಿ ಅಣ್ಣನ ಕೇಳಿಬಿಟ್ರು, 50,000 ಸಾಲ ಕೊಡಿ, ಜಿಂದ್ರ ಜನರಿಗೆ ಜಾಮೀನು ಹಾಕ್ತಾರೆ ಅಂತ. ಅಣ್ಣಾಜಿಯವರು ಕೇಳಿದ್ರು 50,000 ಕೊಟ್ಟರು. ಬಹುಶಃ ಅದು ವಾಪಸ್ ಕೊಡುವಾಗ ಬಡ್ಡಿ ತಗೊಳ್ಳಿಲ್ಲ ಅಂತ ನಮಗೆ ಸುದ್ದಿ ಸಿಕ್ಕಿದ್ರು. ಬಡ್ಡಿಯನ್ನು ತಗೊಳ್ಳಿಲ್ಲ. ಅಲ್ಲಿಂದ ಪ್ರಾರಂಭವಾದ ಅಣ್ಣಾಜಿಯರ ಈ ಬಸದಿಯ ಸಂಬಂಧ ಅದು ಬಾಯಿ ಬಿಟ್ಟು ಹೇಳಲಿಕ್ಕಿಲ್ಲ. ನಾವು ಎಷ್ಟು ಕೊಟ್ಟಿದ್ದಾರನ್ನು ನಾವು ಹೇಳುವುದಿಲ್ಲ. ಆದರೆ ನಿರಂತರವಾಗಿ ನಾವು ಯಾವುದೇ ಕಾರ್ಯಕ್ರಮ ನಾವು ಕರೆದರೂ ಕೂಡ ಅಣ್ಣಾಜಿಯವರು ನಮಗೆ ಯಾವತ್ತೂ ಈ ಬಸದಿಯ ಊರಿಗೆ ಯಾವುದೇ ಕರೆದಾಗ ಕೂಡ ಮತ್ತು ನನಗೆ ಅವರ ಸಂಬಂಧ ಅಂದರೆ ಮುಗಿಗಲಿಲ್ಲ.
ಅವರು ಅತಿಯಾಗಿ ಪ್ರೀತಿಸಿದ್ದದು ಪ್ರಸನ್ನ ಸಾಗರ ಮುನಿಗಳನ್ನು. ಎಲ್ಲ ಮುನಿಗಳು ಬಂದೆ ಅವರಿಗೆ, ಯಾರು ರಸ್ತೆಯಲ್ಲಿ ಬಂದರೂ ಒಬ್ಬ ಕಾವಿಟ್ಟವನಿಗೂ ಅವ್ರು ಹಾಕಬೇಕು. ಅಲ್ಲಿ ವಿಶೇಷವಾದ ಮಾಡ್ತಿದ್ದದ್ದು ಪ್ರಸನ್ನ ಸಾಗರ ಮುನಿಗಳನ್ನು. ಅವರು ಬಂದಾಗ ನಿರಂತರವಾಗಿ ನಮ್ಮ ಇಡೀ ಸಮಾಜದ ನಾವೆಲ್ಲ ಅವ್ರ ಜೊತೆಯಾಗಿದ್ದೆವು. ಒಂದು ಸಂದರ್ಭದಲ್ಲಿ ಅವರನ್ನು ಕರ್ಕೊಂಬಂದು ಇಲ್ಲಿ ತೀರ್ಥಹಳ್ಳಿ ಇಲ್ಲಿ ತನಕ ಇಡೀ ಸಮಾಜದವರು 12 ಜನ ನಾವು ಸೇರ್ಪಡಿದ್ರಲ್ಲಿ ನಾವು ಕರ್ಕೊಂಬಂದಿದ್ದೇವೆ. ಎರಡನೇ ಸಂದರ್ಭದಲ್ಲಿ ಕೂಡ ಬಂತು ಪುಣ್ಯಕ್ಕೂ ಆಟ ಮಂದಿರ ನಾವೇ ಇದ್ದೇವೆ ಜೊತೆಗೆ. ಅಂದು ಅವರು ಅನ್ನದಲ್ಲಿ ಏನು ಹೇಳ್ತಾರ, ಆಹಾರಕ್ಕೆ ಬರಲಿ ಯಾವುದೇ ಇದು, ಯಾಕಂದರೆ ಅದೇ ಸಂಬಂಧ ನಮ್ಮ ಮನೆಯಲ್ಲಿ. ನಮ್ಮ ಮನೆ ನನಗೆ ಮುನಿಗಳು ಬಂದರೆ ಅವ್ರ ಮಿಸತ್ತನ್ನು ಕಳಿಸ್ಕೊಳ್ತೀವಿ. ಹಂಗಾಗಿ ಮತ್ತೆ ಹೋಗಿ ಇದ್ದಾರೆ ಹೋಲ ಇಂಥ ಒಂದು ಸಂಬಂಧ ಇತ್ತು. ನಮ್ಮ ಆ ಸಂಬಂಧ ಹೇಳಲಿಕ್ಕಿಲ್ಲ, ಎಲ್ಲರಿಗೂ ಅದೇ ಥರ ಸಂಬಂಧ ಇತ್ತು. ಅದನ್ನು ನಾನು ಹೇಳಬೇಕಾಗಿದೆ. ಇಲ್ಲಿ ಅಷ್ಟೇ ನಾವು ಏನು ವಿವಾಹ ಮತ್ತು ನಾವು ಇವರೇ ಮಾತಾಡಿದ್ರು, ನಾವು ಮಾಡಬೇಕಾದ ಜವಾಬ್ದಾರಿ ಇದೆ, ನಮ್ಮ ಕೊಡುಗೆ ಇದೆ ಅಲ್ಲ ಅವರಿಗೆ ಅಂತ. ಅವರು ವಿರೋಧರು ಹೋಗ್ತಿದ್ರು, ಧರ್ಮರಾಜ ಹೋಗ್ತಿದ್ದೆ, ಶಾವಕರು ಎಲ್ಲರನ್ನು ನಾವು ಮೀಟ್ ಆಗಲಿಕ್ಕೆ ಆಗಲಿಲ್ಲ. ಆದರೆ ನಮಗೆ ಗೊತ್ತಿತ್ತು ಶಾವಕರಿಗೆ ಹೋಗ್ತಾರೆ, ನಾವು ಸೇರಿ ಮಾಡೋಣ ಅಂತ ಹೇಳ್ತಾ ಯಾರ ಹೆಸರನ್ನು ಆಗಲಿ ವಿಜಯ ಹೇಳಿದ್ರೆ ಯಾವ ಹೆಸರನ್ನು ಆಗಿದ್ದಿಲ್ಲ ಅಂತ ಅವರು ಹಾಕಿದ್ರೆ ಅವರು ಕಾಲದಲ್ಲಿ ಹಾಕಿದ್ರು. ಅದು ಜನಮಕ್ಕ ನಿಲ್ಲಿಟ್ಟಿದ್ರು. ನೀವು ಎಷ್ಟು ಜನ ಇದ್ದೀರಮ್ಮ ಅಲ್ಲಿ ಅಂತ. ನಮ್ಮದು 13 ಮಂದಿ ಇದ್ದೇವೆ. ಇಷ್ಟು ಜನ ಸೇರ್ತಾರೆ ಗೊತ್ತಿಲ್ಲ 100. ಆದರೆ ಇಷ್ಟು ಜನನು ನಾವು ಕಷ್ಟಪಡ್ತೇವೆ ಎಲ್ಲ ಅನ್ನಜರು. ನಾನು ನಿನ್ನೆ ಹೇಳಿದ್ದೆ 100-150 ಜನ ಖಂಡಿತ ಆಗುತ್ತೆ. ಅದು ಬರುವುದು ಅನ್ನಜರಿಗೋಸ್ಕರ, ನಮಗೋಸ್ಕರ ನಾವು ತಿಳಿಸುವ ಮಾತ್ರ ಕೆಲಸ ಮಾಡೋಣ ಅಂತ. ಅವತ್ತು ನಮ್ಮ ಭಾಳ ವಿಷಯ ಇತ್ತು. ಈ ಸಣ್ಣ ಹಳ್ಳಿಯಲ್ಲಿ ಅನ್ನಜರನ್ನು ನೀವು ಗುರುತಿಸಿ ಇಲ್ಲಿ ತನಕ ಈ ದೊಡ್ಡ ಮಟ್ಟದಲ್ಲಿ ನೀವು ಬಂದು ನಮ್ಮ ಜೊತೆ ಸೇರಿದ್ದಕ್ಕೊಂದು ಸಂತೋಷ. ಅದೇ ವಿಷಯ ಇಷ್ಟೇ, ಅನ್ನಜರ ಹೋದರೂ ಈ ದೀಪ ಕತ್ತಲೆ ಆಗಲಿಕ್ಕೆ ದಯವಿಟ್ಟು ಅಭಿಯಾನ ಬಿಡಬಾರ್ದು. ಯಾಕಂದರೆ ನಮಗೋಸ್ಕರ ನಾನು ಅಂತಿಮ ದಿನ ಅಂಗಡಿ ಹತ್ರ ಮಾತಾಡ್ತಿದ್ದ. ನಾನು ಅಂಗಡಿ ಮೆಟ್ಟು ಹತ್ತಿದಾಗ ಕುರ್ಚಿಯಲ್ಲಿ ಅವರು ಕೂತಿದ್ರೆ ದೇವರನ್ನು ಕಂಡಾಗ್ತಿರ್ತಿದ್ದ. ದೇವರನ್ನು ಕಂಡಾಗೆ ಹತ್ತಿತ್ತು ನಮಗೆ. ನಾವು ಒಂದು ಪಾಪದ ಮನುಷ್ಯ ಹೇಳಬೇಕಾದ್ರೆ ಅವ್ರ ಮನಸ್ಸು ಎಷ್ಟು ಅಭಿಮಾನ ಇರಬೇಕು ನೋಡಿ. ಹಾಗೆ ಅದು ನಿರಂತರವಾಗಿ ಇದ್ದದ್ದೇ ಇರಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ಮಾಡ್ತೀನಿ. ಜೈ ಜೈ. ಉದಯ್ ಕುಮಾರ್ ಅವರು ತಮ್ಮ ಬಸದಿಯ ಮತ್ತು ತಮ್ಮ ವೈಯಕ್ತಿಕ ಸಂಬಂಧಗಳನ್ನು ಅನಾಜಿಯ ಜೊತೆ ಹೇಗಿತ್ತು ಅಂತ ಹೇಳುವುದನ್ನು ನಮ್ಮ ನುಡಿ ನಮನದ ಮೂಲಕವಾಗಿ ತಿಳಿಸಿದ್ದಾರೆ. ಮೊನ್ನೆ ಸಿದ್ದರಪಾಡಿಯಲ್ಲಿ ನಡೆದಂಥ ಶ್ರದ್ಧಾಂಜಲಿ ಸಭೆಯಲ್ಲೂ ಕೂಡ ನರಸಿಂಹರಾಜಪುರದ ಪೂಜ್ಯ ಸ್ವಾಮೀಜಿಯವರು ಕೂಡ ಅಣ್ಣಾಜಿಯವರ ಆತ್ಮದ ವಿಚಾರವಾಗಿ ಅನೇಕ ವಿಚಾರಗಳನ್ನು ತಿಳಿಸಿದರು. ಅವರಿಗೆ ಬಜಗೋಡಿಯಿಂದ ಹಿಡಿದು ನಾವು ಬೆಳ್ತಂಗಡಿಯವರೆಗೆ ನೋಡಿದಾಗ ಅಣ್ಣಾಜಿಯವರ ಫೋಟೋ ಹಾಕಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದಂತಹ ಬ್ಯಾನರ್ಗಳನ್ನು ಕಾಣ್ತೇವೆ. ಇದು ಯಾರೂ ಕೂಡ ಒಬ್ಬರ ಒತ್ತಾಯದ ಮೇರೆಗೆ ಈ ರೀತಿಯಾಗಿ ಹಾಕಿಕೊಂಡಿರುವಂಥದ್ದು. ಬದಲಾಗಿ ಒಬ್ಬ ವ್ಯಕ್ತಿ ಪರೋಪಕಾರಿಯಾಗಿದ್ದಾಗ, ಆ ವ್ಯಕ್ತಿ ಇಲ್ಲದೇ ಹೋದಾಗ ಆ ಒಂದು ಏನು ಕಂದಕ ಇದೆ, ಆಳ ಇದೆ, ಅದನ್ನು ತುಂಬುವವರು ಬೇರೆ ಯಾರೂ ಇಲ್ಲ. ಹಾಗಾಗಿ ಅಣ್ಣಾಜಣ್ಣನ ಏನು ವ್ಯಕ್ತಿತ್ವ ಇದೆ ಅದು ಸಮಾಜದಲ್ಲಿ ಮತ್ತೆ ತುಂಬಿ ಬರಲಿಕ್ಕೆ ಬಹಳ ಕಷ್ಟ ಇದೆ. ಹಾಗಾಗಿ ಅಣ್ಣಾಜಣ್ಣನಿಗೆ ಅಣ್ಣಾಜಣ್ಣನೇ ಸಾಟಿ. ಹಾಗಾಗಿ ಅವರ ಈ ಧಾರ್ಮಿಕವಾಗಿರುವಂಥ ವಿಚಾರಗಳು ಎಲ್ಲ ಪ್ರೇರಣೆಯನ್ನು ಸಮಾಜ ಪಡೆದುಕೊಂಡಾಗ ಸಮಾಜ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಸಮಾಜ ಧೈರ್ಯವಾಗಿ ಕುಟುಂಬಿಕರು ಹಾಗೂ ಸಮಾಜದವರು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಾಮೀಜಿಯವರು ಕೂಡ ಮಾತನ್ನು ಹೇಳಿದರು, ಒಬ್ಬ ವ್ಯಕ್ತಿ ಜೀವಂತ ಇದ್ದಾಗ ಅವರನ್ನು ದೂರುವವರು ಇರ್ತಾರೆ, ಅವರನ್ನು ಹೊಗಳುವವರು ಇರ್ತಾರೆ. ಹೊಗಳುವವರು ಅವರ ಪ್ರತಿ ಸಮಯದಲ್ಲಿಯೂ ಅವರ ಜೊತೆಯಾಗಿರ್ತಾರೆ. ಆದರೆ ದೂರುವವರು ಕೂಡ ಈ ಸಂದರ್ಭದಲ್ಲಿ ಅವರ ಕೊನೆಯ ಆ ಸ್ಥಿತಿಯನ್ನು ನೋಡಿದಾಗ, ಕೊನೆಯ ಆ ಒಂದು ಮರಣದ ಕಾಲದಲ್ಲಿ ಸೇರಿದಂಥ ಜನರನ್ನು ನೋಡಿದಾಗ ಬಹುಶಃ ನಾವು ಯಾರನ್ನು ದೂರಿದೆವೋ ಅದು ದೂರಿದ್ದು ತಪ್ಪು ಅಂತ ಹೇಳುವಂಥ ಭಾವನೆ ಅವರ ಮನಸ್ಸಿನಲ್ಲಿ ಮೂಡುವಂತೆ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಹಾಗಾಗಿ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗುವಾಗ ಅದರಲ್ಲಿ ಒಳ್ಳೆಯದು ಬರ್ತದೆ, ಕೆಟ್ಟದ್ದು ಬರ್ತದೆ. ಎರಡನ್ನೂ ಕೂಡ ಸಮತೂಗಿಸಿಕೊಂಡು ಹೋಗುವವನೇ ಅವನು ಮುಂದುವರಿಲಿಕ್ಕೆ
ಜೀವನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ವಿಚಾರವನ್ನು ಹೇಳುತ್ತಾ ಅಣ್ಣಾಜಿಯವರ ಜೀವನದಲ್ಲಿ ಆಗಿ ಹೋದಂಥ ಅನೇಕ ನೆನಪುಗಳನ್ನು ಇಲ್ಲಿ ಸೇರಿದವರು ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂಥ ನೆನಪುಗಳಿಗೆ ಅವರದಂಥ ವಿಚಾರಗಳಿಗೆ ಆದರೆ ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಇಲ್ಲದಿದ್ದರೂ ನಾವು ಕೆಲವೇ ಕೆಲವೊಂದು ಮಾತ್ರ ಈ ಸಂದರ್ಭದಲ್ಲಿ ನುಡಿನಮನವನ್ನು ಸಲ್ಲಿಸಿದ್ದೇವೆ. ಮುಂದಕ್ಕೆ ನಾನು ನಮ್ಮ ಜೈಮಿಲನ ಅಧ್ಯಕ್ಷರಾಗಿರುವಂಥ ವಿ ವರ್ಧಮಾನ್ ಜೀವರಲ್ಲಿ ಅಣ್ಣಾಜಿಯವರಿಗೆ ನುಡಿನಮನವನ್ನು ಸಲ್ಲಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸಂವತ್ಸರದಲ್ಲಿ ವಿರಾಜಮಾನರಾಗಿರುವ ದೇವಾದಿದೇವ ಭಗವಾನ್ ಶ್ರೀ ಆದಿನಾಥ ಸ್ವಾಮಿಯ ಪಾದಕಮಲಗಳಿಗೆ ಜೀವಾರ ನಮಸ್ಕಾರವನ್ನು ಸಲ್ಲಿಸುತ್ತಾ ಮಹಾಮಾತೆ ಪದ್ಮಾವತಿಯಮ್ಮನವರ ಆಧಾರ ಇಂದ್ರಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಸಭೆಯಲ್ಲಿ ಉಪಸ್ಥಿತಿಯಲ್ಲಿರುವ ಎಲ್ಲ ಸದ್ಧರ್ಮ ಸಮ್ಯಕ್ಷ ಬಂಧುಗಳಿಗೆ ಜೈವಿನೆಯಿಂದ ನಾನು ಭಾಷಣಕಾರನಲ್ಲ. ಅದು ಅಲ್ಲದೆ ಅಣ್ಣಾಜಿಯವರ ಅಣ್ಣಾಜಿ ಅಂತ ಹೇಳುವಂಥ ಒಂದು ಪದವೇ ಬಹುಶಃ ಇದು ತುಂಬ ಗೌರವ ಪ್ರಧಾನವಾದಂತಹ ಶಬ್ದ. ಯಾಕಂದರೆ ನಾವೆಲ್ಲರೂ ನಮ್ಮ ಮನೆಯಲ್ಲಿ ಕರೆಯುವುದು ಒಬ್ಬರನ್ನೊಬ್ಬರು ಅಣ್ಣ ಅಣ್ಣ ಅಂತ ಕರೀತೇವೆ. ಆದರೆ ಅಣ್ಣಾಜಿಯವರಿಗೆ ಈ ಶಬ್ದ ಅತೀ ಸೂಕ್ತವಾದ ಶಬ್ದ. ನಾನು ಎಲ್ಲಾದರೂ ನನ್ನ ಮಾತಿನಲ್ಲಿ ಎಡವಿದ್ದರೆ ನಾವೆಲ್ಲರೂ ಕ್ಷಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಜಾತಸ್ಯ ಮರಣವು ಸುಖಂ. ಹುಟ್ಟಿದ ಪ್ರತಿಯೊಂದು ಜೀವಿಯು ಮರಣವನ್ನು ಅಪ್ಪಲೇಬೇಕು. ಇದು ಪ್ರಕೃತಿಯ ನಿಯಮ, ವಿಧಿಯ ನಿರ್ಧಾರ. ಈ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ಏನಾದರೂ ನಾವು ಸಾಧಿಸಬೇಕಿದ್ದರೆ ಅದು ಈ ಭಾಗದಲ್ಲಿ ಮಾತ್ರ. ನಾವು ಬರುವಾಗ ಏನನ್ನು ತಂದಿಲ್ಲ, ನಾವೇನು ಸಂಪಾದಿಸಿದ್ದೇವೆ ಈ ಜೀವನದಲ್ಲಿ, ಈ ಭವದಲ್ಲಿ ಪಾಪ ಮತ್ತು ಪುಣ್ಯ, ಇದು ಮಾತ್ರ ನಮ್ಮ ಇದು ಕಟು ಸತ್ಯ. ಇದಲ್ಲದ ಅಣ್ಣಾಜಿಯವರು ಇನ್ನು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ನೆನಪು ಸದಾ ನಮ್ಮ ಪ್ರತಿಪಕ್ಷದಲ್ಲಿ ಜೀವಂತವಾಗಿದೆ. ಮನುಷ್ಯ ಜೀವನದಲ್ಲಿ ಏನನ್ನು ಸಾಧಿಸಿದ್ದಾನೆಂದು ಗೊತ್ತಾಗುವುದು ಅವನ ಅಂತಿಮ ಯಾತ್ರೆಯಲ್ಲಿ ಮಾತ್ರ. ಅಣ್ಣಾಜಿಯವರು ಜೀವನದುದ್ದಕ್ಕೂ ತಾವು ಬದುಕಿದ್ದಲ್ಲದೆ ಬೇರೆಯವರು ಜೀವನ ಸಾಗಿಸಬೇಕೆಂದು ಅರಿತು ಅದರಂತೆ ಬಾಳಿದವರು. ಪಾಶ್ಚಿಮಾತ್ಯ ದಾರ್ಶನಿಕ ಹೆನ್ರಿ ವಾರ್ಡ್ ಟೀಚರ್ ಒಂದು ಮಾತನ್ನು ಹೇಳ್ತಾನೆ, when the sun goes below the horizon, he is not set. The heavens glow for a full hour after his departure. And when a great and good man sets, the sky of this world luminous long after he is out of this world. Such a man cannot die out of this world. When he goes, he leaves behind much of himself. Being dead, he speaks. ಇನ್ನೊಬ್ಬ ದಾರ್ಶನಿಕ ಹೇಳ್ತಾನೆ, ಅರ್ನೆಸ್ಟ್ ಹೆಮಿಂಗ್ ಅಂತವರು, every man's life ends the same way. It is only the details of how he lived and how he died that distinguishes man from another, one from another. ಈ ಮಾತುಗಳು ಅಣ್ಣಾಜಿಯವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿದೆ. ಯಾವುದೇ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಅಣ್ಣಾಜಿಯವರು ಹೋಗ್ತಾರೆ. ಅಣ್ಣಾಜಿಯವರು ತಮ್ಮ ಸೇವೆಯನ್ನು ಯಾವುದೇ ಫಲಾಪೇಕ್ಷೆಯಿಲ್ಲದೆ ನಿಭಾಯಿಸಿದ್ದಾರೆ. ಅಣ್ಣಾಜಿಯವರು ಹಲವಾರು ಸಂಘ ಸಂಸ್ಥೆಗಳು, ಬಸದಿಗಳು, ದೇವಸ್ಥಾನಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ಗಮನಿಸಿಕೊಂಡವರು. ಯಾವುದೇ ಹುದ್ದೆಗಳನ್ನು ಅಲಂಕರಿಸದೆ ಎಡೆಮರೆಯ ತಾಯಿಯಂತೆ ಬಾಳಿದವರು. ದೀನ ದಲಿತರಿಗೆ ಸಹಾಯ ಹಸ್ತ, ಅಭಯ ಹಸ್ತ ನೀಡಿ ಬಾಳು ಹಸನಾಗುವಂತೆ ಮಾಡಿದವರು. ಇಲ್ಲಿ ನನಗೆ ನೆನಪಾಗುವುದು ಭಗವದ್ಗೀತೆಯ 2 ಲೈನ್ಗಳು. ಕರ್ಮಣ್ಯವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮ ಮಾಡುವುದು ಮಾತ್ರ ನಮ್ಮ ಕೈಯಲ್ಲಿ, ಫಲ ನಮ್ಮ ಕೈಯಲ್ಲಿಲ್ಲ. ಫಲ ಕೊಡುವವರು ಬೇರೆಯವನಿದ್ದಾನೆ. ಆದರೆ ಅಣ್ಣಾಜಿಯವರ ಜೀವನ ಒಂದು ಜ್ವಲಂತ ನಿದರ್ಶನ ನಮಗೆ. ಆ ಫಲಗಳು ಈ ಭಾವದಲ್ಲಿ ಅವರಿಗೆ ಸಿಕ್ಕಿದೆ ಅಂತ. ಇನ್ನು ಅವರ ನಶ್ವರ ಶರೀರ ನಮ್ಮನ್ನು ಇಲ್ಲದಿರಬಹುದು, ಆದರೆ ಅವಿನಾಶಿ ಆತ್ಮ ಸದ್ಗತಿಯನ್ನು ಪಡೆದೇ ಇರುತ್ತೆ. ಈ ದುಃಖದ ಸಮಯದಲ್ಲಿ ಅವರು ಬಿಟ್ಟುವ ಸುಂದರ ನೆನಪುಗಳಲ್ಲಿ ನಾವು ನೆಮ್ಮದಿಯನ್ನು ಕಾಣಬೇಕು. ಅವರು ಬದುಕಿದ ದಾರಿ,
ಅವರ ಪ್ರಾಮಾಣಿಕತೆ, ಅವರ ಕರುಣೆ ನಮಗೆ ಅವರು ನೀಡಿದ ಅತ್ಯಮೂಲ್ಯ ಕೊಡುಗೆ. ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವ. ಈ ದುಃಖದ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ, ಬಂಧು ಬಳಗದವರಿಗೆ ಭಗವಂತನ ನೋವನ್ನು ಸಹಿಸುವ ಶಕ್ತಿ ನೀಡಲಿ ಹಾಗೂ ಅಗಲಿದ ಆತ್ಮಕ್ಕೆ ಸದ್ಗತಿ ಶಾಂತಿ ಸಿಗಲಿ ಎಂದು ನಮ್ಮೆಲ್ಲರಿಗೂ ಪ್ರಾರ್ಥಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ. ದೇವಿ ತಮ್ಮ ನುಡಿನಮನವನ್ನು ಸಲ್ಲಿಸಿದ ಈ ವರ್ಧಮಾನ ದೇವರಿಗೆ ಧನ್ಯವಾದಗಳು. ಮುಂದಕ್ಕೆ ಅಣ್ಣಾಜಣ್ಣನ ಜೊತೆ ಒಡ ಹುಟ್ಟಿದವರಾಗಿ ಅವರಲ್ಲಿ ಅಣ್ಣ ತಮ್ಮಂದಿರಾಗಿದ್ದುಕೊಂಡು ಬಾಲ್ಯದಿಂದ ಜೊತೆಯಾಗಿದ್ದಂಥವರು ಅವರ ಸಹೋದರರಾಗಿರುವಂತಹ ಶ್ರೀ ವಿಜಯಕುಮಾರ್ ಅವರು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ವಿನಂತಿಯಲ್ಲಿಯೂ ತಮ್ಮ ನುಡಿನಮನವನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಈಗಿನಿಂದ ಕ್ಷೇತ್ರದ ಭಗವಂತನಲ್ಲಿ ಚರಣಗಳಿಗೆ ಪಡಮುಡಿದು ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ, ಬಂದಂಥ ಎಲ್ಲ ಏನಿನ ಸಂಬಂಧಿಕರೇ ಹಾಗೂ ನನ್ನ ಕುಟುಂಬಸ್ಥರೇ, ಬಂದಂಥ ನನ್ನ ಅಣ್ಣನ ಒಲವಿನ ಜನರೇ, ಯಾಕೆಂತ ಹೇಳಿದರೆ ನನಗೂ ನನ್ನ ಅಣ್ಣನಿಗೂ ಕೇವಲ 3 ವರ್ಷದ ವ್ಯತ್ಯಾಸ. ನಾವು 4 ಜನ ಮಕ್ಕಳು 11 ವರ್ಷದವರು. ಹಾಗಾಗಿ ನನ್ನ ಹಿರಿಯ ಅಕ್ಕ ಜಯಮಾಲ, ಆಮೇಲೆ ಪ್ರೇಮ್ಕುಮಾರ್, ಆಮೇಲೆ ವಿಮಲ, ನಂತರ ನಾವು ಚಿಕ್ಕಂದಿರುವಾಗ ನಮ್ಮ ಮನೆಗೆ ಒಂದು ರೂಲ್ಸ್ ಇದೆ. ನಮಗೆ ಪುಟ್ಟಬೆಟ್ಟು ಮನೆ ಉಂಟಂತೇಳಿಯೇ ಗೊತ್ತಿಲ್ಲ. ಯಾಕಂತ ಹೇಳಿದರೆ ನಮಗೂ ಪುಟ್ಟಬೆಟ್ಟಿಗೂ ದೊಡ್ಡಪ್ಪ ಬಂದರೆ ಮಾತ್ರ ಸಂಬಂಧ ಅಂತ ಭಾವನೆ. ಯಾಕಂತಂದರೆ ಅವರ ಅಣ್ಣ ತಮ್ಮಂದಿರು ಒಟ್ಟಾಗ್ತಿದ್ರು, ನಮಗೂ ಮನೆಯವರಿಗೆ ಒಟ್ಟಾಗಿದ್ದ ಚಾನ್ಸೇ ಇಲ್ಲ. ಯಾಕಂತ ಹೇಳಿದರೆ ನಾವು ವ್ಯಾಪಾರಸ್ತೀವಿ. ಈ ವ್ಯಾಪಾರದ ಒಟ್ಟಿಗೆ ಸಂಬಂಧವನ್ನು ಕಲ್ಪಿಸೇ ಕೊಡಲಿಲ್ಲ. ಸಂಸ್ಕಾರ ಕೊಡೋದು ನಮ್ಮ ತಾಯಿ. ಏನಿದ್ರು ಮನೆಯಲ್ಲಿ ನನಗೆ ಕಂಡವರು ನಮ್ಮ ಅಮ್ಮನವರು. ಅದು ಎಲ್ಲಿ ಹೋಗೋದಾದರೂ ಹೋಗಿ ಕೆಲಸ ಮಾಡೋದಾದರೂ ಅಮ್ಮನ ಅಪ್ಪನಿದ್ದಾರೆ. ನಮಗೆ ಅವಕಾಶವೇ ಇಲ್ಲ. ನಮ್ಮ 4 ಮಕ್ಕಳದ್ದು ನಮಗೆ ಏನಾದರೂ ಕಲಿಸಿದ್ರೆ ಇವತ್ತು ಜನರೊಂದಿಗೆ ಎಲ್ಲಿ ತಂದು ಅವಕಾಶ ಸಿಕ್ಕಿದ್ರೆ ನಮ್ಮ ಅಮ್ಮನವರ ಕೊಡುಗೆ ಅದರಲ್ಲಿ ಜಾಸ್ತಿ ಇದೆ. ಪಾಲು ಸಿಂಹಪಾಲನೆಗಳು ಯಾವುದೇ ಮಕ್ಕಳಿಗಾಗಲಿ, ಯಾವುದೇ ನಮ್ಮ ಸಂಸಾರದಲ್ಲಿ ಸಂಸ್ಕಾರ ಬಂದರೆ ಮಾತ್ರ ಆ ಕುಟುಂಬ ಒಳ್ಳೆಯದಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಅಣ್ಣ ಹೇಗಂತ ಹೇಳಿದರೆ, ಅವನು ಕೆಲಸ ಬಿಟ್ಟರೆ ಅವನಿಗೆ ಬೇರೆ ಏನು ಅಭ್ಯಾಸವೇ ಇಲ್ಲ. ದುಡಿದೊಂದೇ ಕೆಲಸ. ಬೆಳಿಗ್ಗೆ ಆವಾಗ ನಾವು ಒಟ್ಟಿಗಿರುವಾಗ ತುಂಬ 6 ಗಂಟೆಗೆ ಇರ್ತಿದ್ದವು. 6 ಗಂಟೆಗೆ ಇದ್ದು ಅವನ ನಿತ್ಯಕ್ರಿಯೆ ಮಾಡಿ ಅಂಗಡಿಗೆ 7 ಗಂಟೆಗೆ ಪ್ರಾರಂಭ. ಅದು ನಾವು 100 ಗಂಟೆಯಲ್ಲಿರುವಾಗಲೂ ಹಾಗೆ. ನಮ್ಮ ಅಪ್ಪ ಕೂಡ 7 ಗಂಟೆಗೆ ಅವರು ಸ್ನಾನ ಮಾಡಿ ಸುತ್ತಮುತ್ತರಾಗಿ ಫಲರ ಆಗಿ ಅಂಗಡಿಗೆ ಹೋಗಿ ಆಯಿತು. ಆವಾಗ ಇವತ್ತು ಕೂಡ ನಮ್ಮ ಮನೆಯಲ್ಲಿ ಅಭ್ಯಾಸ ನಮಗೆ 7 ಗಂಟೆಗೆ 7:30 ತಿಂಡಿ ಆಗಿದ್ದರೆ ನಾವು ಹೆಂಡತಿಯಲ್ಲಿ ಕೂಡ ಬೇಕಾಗ್ತದೆ. ಅದು ನಮ್ಮ ಒಂದು ವೀಕ್ನೆಸ್ ಇರ್ಬೋದು. ಯಾಕಂತ ಹೇಳಿದರೆ ಆ ವ್ಯಾಪಾರದ ಬುದ್ಧಿ ಇರುವುದೇ ಅಲ್ಲಿ. ನಾವು ಸಣ್ಣದಿರುವಾಗ ನಮ್ಮ ಅಪ್ಪ 10:30 ಗಂಟೆಗೆ ಅಂಗಡಿ ಬಾಗಿಲು ಹಾಕೋದು, 10:30 ಗಿರಾಕಿಗಳು. ಯಾರಾದರೂ ಒಬ್ಬ ಓಡಿ ಬರೋದು, ಏನಮ್ಮ ಅಂತ ಅವ್ರು ಕೇಳೋದು, ಒಂದು ಬೆಂಕಿಗೆ ಓಡಿತ್ತು ನೀವು ಅಪ್ಪ ಹೇಳುದು. ಅವರು ಲೆಕ್ಕ ಬರೀತಿದ್ರು. ಆವಾಗ ಎಲ್ಲ ಪುಸ್ತಕದಲ್ಲಿ ಕ್ಯಾಶ್ ಇಲ್ಲ ಈಗದಲ್ಲಿ, ಬರೆಯೋ ಪುಸ್ತಕದ ಲೆಕ್ಕ ಆವತ್ತಿನಿಂದ ಆವತ್ತೇದು ದೊಡ್ಡ ಪುಸ್ತಕಕ್ಕೆ ಹೋಗಿದ್ದಿದ್ರು. ಬರೀತಾ ಇರುವಾಗಂದ್ರೆ ಹಾಗಾಗಿ ಬೆಂಕಿ ಒಟ್ಟಿಗೆ ಅವರು ಬೋರ್ಡಿಗೆ ಎಲ್ಲಿಗೆಲ್ಲ ಅಂತಾರೆ. ನಾವು 10:30 ಅಂಗಡಿ ಬಾಗಿಲು ಹಾಕಿ ಬಂದವರು. ಅದೊಂದು ಫಲಾರದ ಕ್ರಿಯೆ ಇತ್ತು ನಮಗೆ. ಅದೊಂದು ನಮ್ದು 5-6 ಜನ ಟೀಮ್ ಇತ್ತು. ಅವಾಗ ಒಟ್ಟಿಗೆ ಕುಳಿತು ಫಲಾರ ಮಾಡಿಕೊಂಡು ಗಮ್ಮತ್ತ ಇರುವಾಗ ಇದೊಂದು ಬೆಂಕಿ ಒಟ್ಟಿಗೆ ಪಾಂಚೆ ಅಂತ ನಾವು ರೇಗಾಡುದು. ಇಂಥ ಪೋಪಾಲ ಯಾರನ್ನು ಎತ್ತುಕೊಳ್ಳೋಣ. ಹಾಗೆ ಬೆಂಕಿ ಬೆಳಿಗ್ಗೆ ದಾಯಿನ ನಿಗಲಿಗೆ ಗೊತ್ತುಂಡ. ಹಾಗೆ ಬಲ್ಪು ಸೂ ಉಡ್ಕೊಳ್ಳು. ಹಾಗೆ ನನ್ನೊಂದಿಲ್ಲಾದ್ರೆ ಬಲ್ಪು ಬಂದು ಸೂಪಣಾರ ಹಾಕಿ ಆ ಅರ್ಥ ಅದರಲ್ಲಿತ್ತು. ಅದು ಇವತ್ತಿಗೂ ನಮ್ಮ ಮನಸ್ಸಲ್ಲಿದೆ. ಯಾರು ನೊಂದವನು ಬರ್ತಾನೆ ಅವನಿಗೆ ಮೊದಲು ನಮ್ಮ
ಏನು ಕಾರ್ಯಕ್ರಮ ಇದ್ದರೂ ನಮ್ಮಿಂದ ಆದಷ್ಟು ಅದು ನಮ್ಮ ಅಪ್ಪ ನಮಗೆ ಮಾಡಿಕೊಟ್ಟ ಒಂದು ಆಸ್ತಿ ಅದು. ಹಾಗಾಗಿ ನನ್ನ ಅಣ್ಣ ಎಲ್ಲರನ್ನೂ ಬೆರೀಲಿಕ್ಕೆ ಮೊದಲ ಕಾರಣ ಅದು. ಯಾಕಂತ ಹೇಳಿದರೆ ನಮ್ಮನ್ನು ದುಡಿಸಿದಾಗೆ ನಮಗೆ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು. ನಾವು ಸಣ್ಣದಿರುವಾಗ ದುಡ್ಡೆಲ್ಲ ಅಪ್ಪ ಕೊಡೋದಲ್ಲ, ನಾವೇ ಡಬ್ಬಿಯಿಂದ ತಗೊಂಡೋದಲ್ಲ. ಅವನೆಷ್ಟು ತಗೊಂಡೋಗಿ ನಾನೆಷ್ಟು ಅದು ತಗೊಂಡೋದಂತ ಅವ್ರು ಕೇಳ್ತಿರ್ಲಿಲ್ಲ. ನೀವು ಅಲ್ಲಿಂದ ಬರುವ ಹೊತ್ತೆಷ್ಟು ಅದು ಮಾತ್ರ ಅವರು ಹೇಳಿದ ಗಂಟೆಯಿಂದ ಅರ್ಧ ಗಂಟೆ ಲೇಟ್ ಆದರೆ ಎಲ್ಲರಿಗೆ ಫೋನ್ ಹಚ್ಚಿ ಎಲ್ಲ ಮಗ ಅಣ್ಣಲ್ಲಿ ಅದೇ ಹೋಗ್ತೀನಿ. ಆವಾಗ ಲ್ಯಾಂಡ್ ಫೋನ್ ಅಲ್ವಾ, ಅವರು ಪಾಪ 1 ಕಿಲೋಮೀಟರ್ ಇದ್ರೂ ಹೋಗಿ ಕೇಳಿ ಬರಬೇಕು. ಯಾಕಂದರೆ ಅವರಿಗೊಂದು ಹಂಗಿರ್ತದೆ, ನಮ್ಮ ಮನೆ ಹಂಗು. ಹಾಗಾಗಿ ಈ ಸಮಸ್ಯೆಯಲ್ಲೆಲ್ಲ ನಾವು ಬೆಳೆದವರು. ಹಾಗಾಗಿ ನಮಗೆ ಹೆಚ್ಚು ವಿದ್ಯಾಭ್ಯಾಸ ಮಾಡುವಷ್ಟು ಅವಕಾಶ ಇದ್ದರೂ ನಮ್ಮ ಅಪ್ಪ ವಿದ್ಯಾಭ್ಯಾಸ ದಾಯ ಈಗ ಯಾರುಂಡು ಬೊಚ್ಚಪ್ಪ ನಾರಾಯಣ ಗ್ರಾಮದಾಗ ಸಾಮಾನ್ಯ ನಮ್ಮಡಿಗೆ ಬರ್ಬೋದು, ದುಡ್ಡು ಎದುರ ಉಂಡು ಅಗತ್ಯವಿದ್ದೀನಿ. ಏನ ದೇವರ ದಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಯಾವತ್ತಿಗೂ ಇಂದು ನಾವಾಗಲಿ ನಮ್ಮ ಮನೆಯವರಾಗಲಿ ಯಾವುದೇ ಆಡೋ ಉದ್ದೇಶಕ್ಕೆ ಬಳಸದೆ ಅದನ್ನೆಲ್ಲ ಸದ್ಬುದ್ಧಿಯಲ್ಲಿ ನಾವು ಬಳಸಿಕೊಂಡು ಇವತ್ತು ಜನರೊಂದಿಗೆ ನಮಗೆ ಬೆರೀಲಿಕ್ಕೆ ಒಂದು ಅವಕಾಶ ಆಗಿದೆ. ಅದಕ್ಕೆಲ್ಲ ಕಾರಣ ನಮ್ಮ ಹಿರಿಯರು. ಆದ್ದರಿಂದ ಇಂದು ನಮ್ಮ ಅಣ್ಣನನ್ನು ಇಲ್ಲಿ ಗುರುತಿಸಿ ನೀವೆಲ್ಲ ಅವನಿಗೆ ಸದ್ಯತೆ ದೊರೆಯಲಿ ಅಂತೇಳಿ ನಮ್ಮಲ್ಲಿಗೆ ಎಲ್ಲ ಬೇಡ್ಕೊಂಡಿದ್ದೀವಿ. ಅದಕ್ಕೆ ನಾನು ನಿಮಗೆ ಮನಪೂರ್ವಕವಾಗಿ ವಂದಿಸಿ ನಮಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ಧರ್ಮಬಂಧುಗಳಿಗೆ ಕೂಡ ನನ್ನ ಜೈ ಜಿನೇಂದ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಮ ಅಣ್ಣನ ಜೊತೆ ಇದ್ದಂಥ ಬಾಲ್ಯದ ನೆನಪುಗಳನ್ನು ನೆನಪಿನ ಬುದ್ಧಿ ಹೊರಗೆ ತಂದ ಅಣ್ಣಾಜಿ ನನ್ನ ಸಹೋದರರಾಗಿರುವಂಥ ಶ್ರೀ ವಿಜಯಕುಮಾರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಹೀಗೆ ದಿವಂಗತ ಪ್ರೇಮ್ ಕುಮಾರ್ ಅವರು ಬೇರೆ ಬೇರೆ ರೀತಿಯಲ್ಲಿ ಸಮಾಜಕ್ಕೆ ಪರಸ್ಪರ ಉಪಗ್ರಹ ಜೀವನ ಎನ್ನುವಂತಹ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಉಪಕಾರವನ್ನು ಮಾಡಿ ತನ್ನ ಪುಣ್ಯದ ಬುದ್ಧಿಯನ್ನು ಹಿಡಿದುಕೊಂಡು ಇಲ್ಲಿಂದ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅಂತಹ ದಿವಂಗತ ಪ್ರೇಮ್ ಕುಮಾರ್ ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ ಮತ್ತು ಮುಂದಕ್ಕೂ ಅವರ ಉತ್ತಮವಾದಂಥ ಸದ್ಗತಿಯು ಕೂಡ ಪ್ರಾಪ್ತವಾಗಲಿ. ಯಾಕೆಂದರೆ ಯಾವ ವ್ಯಕ್ತಿ ದಾನ ಧರ್ಮದಲ್ಲಿ ತೊಡಗಿಕೊಳ್ತಾನೋ ಆ ವ್ಯಕ್ತಿ ಅವನ ಮನಸ್ಸು ಕೂಡ ಅತ್ಯಂತ ಕೋಮಲವಾಗಿರ್ತದೆ. ಮತ್ತು ಎಷ್ಟು ಮನಸ್ಸು ಕೋಮಲವಾಗ್ತಾ ಹೋಗ್ತದೋ ಅದಕ್ಕೆ ತಕ್ಕಂತೆ ಅವನ ಪುಣ್ಯದ ಕ್ರಿಯೆಯಲ್ಲಿ ಕೂಡ ಅದು ಉತ್ತಮವಾದಂಥ ಪುಣ್ಯವೇ ಲಭಿಸ್ತಾ ಹೋಗ್ತದೆ. ಈ ನಿಟ್ಟಿನಲ್ಲಿ ಆ ಪುಣ್ಯದ ಫಲದೊಂದಿಗೆ ದಿವಂಗತ ಪ್ರೇಮ್ ಕುಮಾರ್ ಅವರು ಉತ್ತಮವಾಗಿರುವಂಥ ಗತಿಯನ್ನೇ ಪ್ರಾಪ್ತ ಮಾಡಿಕೊಂಡಿದ್ದಾರೆ ಎನ್ನುವುದರಲ್ಲಿ ಸಂಶಯ ಇಲ್ಲ. ಹಾಗಾಗಿ ಆ ಆತ್ಮ ಇಲ್ಲಿದ್ದರೂ ಕೂಡ ಮುಂದಕ್ಕೂ ಸದ್ಗತಿಯನ್ನೇ ಪ್ರಾಪ್ತ ಮಾಡಿಕೊಳ್ತಾ ಹೋಗಲಿ ಎನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಮತ್ತು ಅವರ ಪರಂಪರೆ ದಾನ ಪರಂಪರೆಯನ್ನು ಮುಂದುವರಿಸುವಂಥ ಶಕ್ತಿ ಅವರ ಕುಟುಂಬಿಕರಿಗೆ ಮತ್ತಷ್ಟು ಬರಲಿ ಎನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ನಾವೆಲ್ಲರೂ ಎದ್ದು ನಿಂತು 5 ಬಾರಿ ಪಂಚನಮಸ್ಕಾರವನ್ನು ಪಠಿಸಿ ದಿವಂಗತ ಪ್ರೇಮ್ ಕುಮಾರ್ ಅವರ ಆತ್ಮಕ್ಕೆ ಗೌರವವನ್ನು ಪ್ರತಿಯೊಬ್ಬರು ಸಲ್ಲಿಸೋಣ ಅಂತ ಹೇಳುತ್ತಾ ಪಂಚನಮಸ್ಕಾರವನ್ನು ನಮೋ ಹರಿಹಂತಾಣ ನಮೋ ಸಿದ್ಧಾಣ ನಮೋ ಆರ್ಯಾಣ ನಮೋ ಉವಚ್ಛಾಯಾಣ ನಮೋ ಲೋಹೇ ಸರ್ವಸಾಹೂರಂ ನಮೋ ಹರಿಹಂತಾಣ ನಮೋ ಸಿದ್ಧಾಣ ನಮೋ ಆರ್ಯಾಣ ನಮೋ ಉವಚ್ಛಾಯಾಣ ನಮೋ ಲೋಹೇ ಸರ್ವಸಾಹೂರಂ ನಮೋ ಹರಿಹಂತಾಣ ನಮೋ ಸಿದ್ಧಾಣ ನಮೋ ಆರ್ಯಾಣ ನಮೋ ಉವಚ್ಛಾಯಾಣ ನಮೋ ಲೋಹೇ ಸರ್ವಸಾಹೂರಂ. ಓಂ ಶಾಂತಿ ಶಾಂತಿ ಶಾಂತಿ. ಆಗಮಿಸಿದಂಥ ಎಲ್ಲರೂ ಕೂಡ ಬಸದಿಯಲ್ಲಿ
ಗಂಧೋದಕ ಪ್ರಸಾದವನ್ನು ಸ್ವೀಕರಿಸಿ ಮತ್ತು ಉಪಹಾರವನ್ನು ಸೇವಿಸಿ ತೆರಳಬೇಕು ಅಂತ ಹೇಳಿ ಆತಿಥೇಯರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆಗಮಿಸಿದಂಥ ಎಲ್ಲರಿಗೂ, ವೇದಿಕೆಯಲ್ಲಿ ಉಪಸ್ಥಿತರಿದ್ದೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ದಿವಂಗತ ಪ್ರೇಮ್ಕುಮಾರ್ ಅವರ ಗದ್ಯಾಭಿಷೇಕದ ಈ ಸಂದರ್ಭದಲ್ಲಿ ಜಿನಾಲ ಎನ್ನುವಂಥ ಒಂದು ಶಾಸ್ತ್ರವನ್ನು ನಾನು ಮಾಡ್ತಿದ್ದಾರೆ. ಮನೆಗೆ ಒಂದರಂತೆ ಯಾರು ನನ್ನ ಪಡೆದುಕೊಳ್ಳಲು ಅವರು ಅದನ್ನು ಬಸದಿಯಲ್ಲಿ ಪಡೆದುಕೊಂಡು ತೆರಳಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಪ್ರೇಮ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿ ಇಂದಿಗೆ 20 ದಿವಸ ಅಣ್ಣ ಜಾಣ ಅಂತ ಕೂಡ ಕರೀತಾ ಇದ್ರು. ಪ್ರೇಮ್ಕುಮಾರ್ ಅವರು 20 ದಿವಸಗಳಾಯಿತು. ಅದರಿಂದ ಅವರ ದೇಹ ಧನಾದಿಗೋಸ್ಕರ ಭಗವಾನ್ ಶ್ರೀ ರಮನಾಥ ಸ್ವಾಮಿ ಸನ್ನಿಧಿಯಲ್ಲಿ 216 ಪೂಜೆಯನ್ನು ಸಂಪನ್ನಗೊಳಿಸಿ ಅಲ್ಲಿ ಚಂದ್ರ ಸಂಕಲ್ಪನ ದೇವ ಕಾರ್ಯ ಎಲ್ಲ ಮಾಡಿಕೊಂಡು ಹಾಗೆ ಇದರಲ್ಲಿ ವಿಶೇಷತೆ ಏನಂತ ಕೇಳಿದರೆ, ಸಾಮಾನ್ಯವಾಗಿ ಅವರ ಒಂದು ಗದ್ಯಾಭಿಷೇಕದ ಸಮಯದಲ್ಲಿ ಅವರವರ ಸಂಬಂಧಿಕರು, ಬಂಧು ಬಳಗದವರು, ನೆಂಟರಿಷ್ಟು ಮಾತ್ರ ಭಗವಂತನ ಸೇವೆ ಪೂಜೆಯನ್ನು ಮಾಡಿಸಿಕೊಂಡು ಅವರಿಗೆ ಆರಾಮವನ್ನು ಮಾಡುವಂಥದ್ದು. ಆದರೆ ಪ್ರೇಮಕುಮಾರ್ ಅವರು ಯಾವ ರೀತಿಯಾಗಿ ಇಡೀ ಸುತ್ತಮುತ್ತಲು ಪೂಜಾ ಅವರಾಗ ಹೇಳಿದ ಹಾಗೆ ಆಚೆಯಿಂದ ಬಜಗೋಳಿಯಿಂದ ಪ್ರಾರಂಭ ಮಾಡಿ, ಕಾರ್ಕಳದಿಂದ ಪ್ರಾರಂಭ ಮಾಡಿ, ಬಜಗೋಳಿ, ನೆಲ್ಲಿಕಾರು, ಒತ್ಮಾರು, ನಾರಾವಿ, ಆಳಗ, ಆಚೆ ಯಾವ ವ್ಯಕ್ತಿ ಯಾವ ರೀತಿಯಲ್ಲಿ ಬಂದು ಕೇಳಿದಾಗಲೂ ಅಣ್ಣ ಜಣ್ಣ ನಮಗೆ ಈ ರೀತಿ ಒಂದು ಇದೆ ಅಂತ ಹೇಳಿದ್ರೆ ಮಲ್ಲದೆ ತೊಂದರೆ ನಾನು ಓಡಿ ಹೊಡ್ಚಿ ಎಂಬಂಥ ಭಾವನೆಯನ್ನು ವ್ಯಕ್ತಪಡಿಸಿದವರೇ ಹೊರತು ನಮ್ಮಿಂದ ಇಲ್ಲ, ನಮ್ಮಿಂದ ಆಗುವುದಿಲ್ಲ, ಅದು ಸಾಧ್ಯ ಇಲ್ಲ ಎಂಬಂಥ ಮಾತನ್ನು ಹೇಳಿದಂಥ ಮನುಷ್ಯ ಅವರಲ್ಲ. ಅಥವಾ ನನಗೆ ತಿಳಿದ ಹಾಗೆ ಅವರು ಒಬ್ಬ ವ್ಯಕ್ತಿಗೆ ಒಂದು ಶಬ್ದ ಬೈದಂಥ ಶಬ್ದವು ಕೂಡ ನನಗೆ ಗೊತ್ತಿಲ್ಲ. ಅಂಥ ಒಂದು ವಿಶಾಲ ಹೃದಯದ ಒಳ್ಳೆಯ ವ್ಯಕ್ತಿತ್ವದ ಒಬ್ಬರು ವ್ಯಕ್ತಿ. ಅದರ ಜೊತೆಗೆ ನಮಗೆ ವಿಶೇಷ ಏನಂತ ಹೇಳಿದರೆ, ನಮ್ಮ ಪುರೋಹಿತ ಸಂಘದವರೊಂದು ಬಸದಿ ಇದೆ ಕಾರ್ಕಳದಲ್ಲಿ. ನಾವು ವಾರ್ಷಿಕ ಸಮಾರಂಭವನ್ನು ನಡೆಸುವಾಗ, ವಾರ್ಷಿಕ ಪೂಜೆಯನ್ನು ನಮ್ಮ ಮಹಾಸಭೆಯನ್ನು ನಡೆಸುವಾಗ ಮಧ್ಯಾಹ್ನದ ಊಟದ ಖರ್ಚು ಸಂಪೂರ್ಣವಾಗಿ ಅವರು ಕೊಡುವಂಥದ್ದು. ಪ್ರತಿ ವರ್ಷ ನಾವು ಕೇಳಬೇಕಂತಿಲ್ಲ, ಅವರದೊಂದು ಅಂಗಡಿ ಇದೆ ಕಾರ್ಕಳದಲ್ಲಿ, ಒಂದು ಹೋಲ್ಸೇಲ್ ತಗೊಳ್ಳುವಂಥದ್ದು. ಪುರೈತಾರೆ ನಿಖಲಿದೆ ಅಂಗಡಿ ಸಾಮಾನ್ಯ ತಂದು ಏತು ಜನಕ್ಕೆ ಕೂಡ ಆದ್ರು ನಕ್ಮಾಲ್ಪಲ್ಲಿ. ಇಂಥ ಭಾವನೆ ಉಳ್ಳಂಥ ವ್ಯಕ್ತಿ ಅಣ್ಣ ಜಣ್ಣನವರು. ಅಂಥ ಸಂದರ್ಭದಲ್ಲಿ ಇದು ಬರೀ ಚೆಂಡೆ ಬಸದಿಯಲ್ಲಿ ಮಾತ್ರ ಅಲ್ಲ, ಬಜಗೋಳಿ, ನೆಲ್ಲಿಕಾರು ಅಥವಾ ನಾರಾವಿ, ಇನ್ನು ಮೂಡುಬಿದಿರೆ ಬೇರೆ ಬೇರೆ ಕಡೆಗಳಲ್ಲಿ ಅವರ ಒಂದು ಆತ್ಮಶಾಂತಿಗೋಸ್ಕರ, ಸದ್ಗತಿ ಪ್ರಾಪ್ತಿಗೋಸ್ಕರ ಭಗವಂತನ ಪೂಜೆಯನ್ನು ಮಾಡಿಸಿದ್ದಾರೆ. ಅಂತಹ ದಿವ್ಯಾತ್ಮನಿಗೆ ನಾವೇನು ಹೇಳಬೇಕಾಗಿಲ್ಲ, ಅವರು ಮಾಡಿದಂಥ ದಾನ ಧರ್ಮಗಳೇ ಅವರನ್ನು ಎತ್ತಿ ಮೇಲೆ ಕೊಂಡೋಗ್ತಾರೆ. ಹಾಗಾಗಿ ನಾವು ವಿಶೇಷವಾಗಿ ಅವರನ್ನು ಏನು ಹೆಚ್ಚು ಹೇಳುವುದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಸದ್ಗತಿ ಪ್ರಾಪ್ತಿಯಾಗಲಿ. ಇದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಏನಂತ ಹೇಳಿದರೆ, ಮೋಕ್ಷ ಮಾರ್ಗಕ್ಕೆ ಸೇರುವಂಥ ಒಂದು ದಾರಿ ಅವರಿಗೆ ಸುಗಮವಾಗಲಿ ಎಂಬಂಥದ್ದು ನಮ್ಮ ಪ್ರಾರ್ಥನೆ. ಆದಿನಾಥ ಸ್ವಾಮಿ ಮೊದಲನೇ ತೀರ್ಥಂಕರರು, ಹಾಗೆ ಭವಿಷ್ಯತ್ ಕಾಲದಲ್ಲಿ ಮಹಾಪದ್ಮ ತೀರ್ಥಂಕರರು ಜನಿಸುವವರಿದ್ದಾರೆ ಇನ್ನು. ಅಂಥ ರೀತಿಯಲ್ಲಿ ಅವರಿಗೂ ಒಂದು ತೀರ್ಥಂಕರಾಗುವಂಥ ಒಂದು ಯೋಗ ಬರಲಿ ಅಂತ ಒಂದು ಪ್ರಾರ್ಥನೆ ಮಾಡುತ್ತಾ, ಮಾಡಿದಂಥ ಪೂಜೆಯ ಸಂಪೂರ್ಣ ಫಲ ಅವರ ಕುಟುಂಬದವರಿಗೆ ಅಥವಾ ಇನ್ನು ಚೆಂಡೆಯ ಮನೆತನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಶ್ರಾವಕ ಬಂಧುಗಳಿಗೆ ಸೇರಲಿ. ಅವರ ಒಂದು ಗುಣದಾನ, ಅವರ ಒಂದು ಶಕ್ತಿ, ಅವರ ಒಂದು ಗುಣ, ಅವರ ನಡತೆ ಇದೆಲ್ಲವೂ ಎಲ್ರಿಗೂ ಆದರ್ಶಪ್ರಾಯವಾಗಲಿ ಎಂಬಂಥ ಪ್ರಾರ್ಥನೆಯನ್ನು ಭಗವಾನ್ ಶ್ರೀ ಆದಿನಾಥ ಸ್ವಾಮಿಯಲ್ಲಿ, ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿಯಲ್ಲಿ, ಧರಣೇಂದ್ರ ಪದ್ಮಾವತಿಮ್ಮನವರಲ್ಲಿ ಇರಿಸಿಕೊಂಡು ಆ ಪೂಜೆಯ ಪ್ರಸಾದವನ್ನು ಅವರಿಗೆ ನಾವು ವಿತರಣೆ ಮಾಡ್ತೀವಿ. ಆದಿನಾಥ ಸ್ವಾಮಿ ಭಗವಾನ್ ಜೈ.